ಕೌಂಟರ್ ಅಟ್ಯಾಕ್ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಕರ್ನಾಟಕದ ಅತ್ಯಂತ ಕಿರಿಯ ಸಂಸದ ಮತ್ತು ಅತ್ಯಂತ ವಿವಾದಾಸ್ಪದ ರಾಜಕಾರಣಿಯಾಗಿರುವಂತಹ ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ಥ್ಯಾಂಕ್ ಯು. ಯಾವ ರೀತಿಯಲ್ಲಿ ನಡೀತಾ ಇದೆ ಸರ್ ಪಕ್ಷ ಸಂಘಟನೆಯ ಕೆಲಸಗಳು ಕರಾವಳಿ ಭಾಗದಲ್ಲಿ? ಕರಾವಳಿ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಭಾರತೀಯ ಜನತಾ ಪಕ್ಷದ ಪರವಾದಂತಹ ಒಂದು ಅಲೆ ಇದೆ. ಅಷ್ಟು ಮಾತ್ರ ಅಲ್ಲ, ಇನ್ನು 4 ತಿಂಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಅದ್ರ ಬಗ್ಗೆ ನೀವೇನು ಅನುಮಾನ ಪಡಬೇಡಿ. ಅಲ್ಲ, ಈ ಕೋಮುವಾದಿ ರಾಜಕಾರಣದ ಮೂಲಕನೇ ಅಧಿಕಾರಕ್ಕೆ ಬರುತ್ತೋ ಅಥವಾ ಈ ಹಿಂದೆ ತಾವೇನು ಹೇಳಿದ್ರಿ ಅಭಿವೃದ್ಧಿ ಅಥವಾ ಕಲ್ಯಾಣ ಕರ್ನಾಟಕದ ಕಲ್ಪನೆಗಳು ಅದು ಯಾವುದು ಈ ಸಲ ಚುನಾವಣೆ ವಿಚಾರ ಆಗೋದಿಲ್ವಾ? ಹೀಗೆ ನೋಡಿ, ಈಗ ಕೋಮುವಾದ ಅಂತಂದ್ರೆ ಯಾರಾದರೂ ತಮ್ಮ ಧರ್ಮವನ್ನ ತಮ್ಮ ಚಿಂತನೆಯನ್ನ ಬೇರೆಯವ್ರ ಮೇಲೆ ಹೇರ್ಲಿಕ್ಕೆ ಪ್ರಯತ್ನ ಪಟ್ಟು ಒಂದು ರೀತಿ ದೌರ್ಜನ್ಯ ಮಾಡುವಾಗ ಕೋಮುವಾದಿ ಧೋರಣೆ ಬರುತ್ತೆ. ಆದರೆ 2015ರಲ್ಲಿ PFI KFDಯ 1600 ಕಾರ್ಯಕರ್ತರ ವಿರುದ್ಧ ಇದ್ದಂತಹ 175 ಕ್ರಿಮಿನಲ್ ಪ್ರಕರಣಗಳನ್ನ ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ಪೊಲೀಸ್ ಇಲಾಖೆ ಅಭಿಪ್ರಾಯವನ್ನು ಪಡೆದಲ್ಲಿ ಕ್ರಿಮಿನಲ್ ಪ್ರಕರಣಗಳು, ನಾನು ಬಹಳ ಒತ್ತಿ ಹೇಳ್ತೀನಿ, ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವ ಮುಖಾಂತರ ಈ ಒಂದು ಧಾರ್ಮಿಕ ಅಥವಾ ಕೋಮು ಭಾವನೆಯನ್ನ ಏನು ಇಟ್ಕೊಂಡು ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡುವವರಿಗೆ ಆತ್ಮಸ್ಥೈರ್ಯವನ್ನು ಕೊಟ್ಟಂತವ್ರು ಯಾರು? ಸಿದ್ದರಾಮಯ್ಯನವರು. ನಾವು ಕಳೆದ 2.5 ವರ್ಷಗಳಲ್ಲಿ 21 ಜನ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕಳ್ಕೊಂಡಿದ್ದೀವಿ. ಅದು ಶಿವಮೊಗ್ಗದ ವಿಶ್ವನಾಥಿಂದ ಪ್ರಾರಂಭವಾಗಿ ಮೈಸೂರಿನಲ್ಲಿ ರಾಜು ಇರ್ಬೋದು, ಕುಶಾಲನಗರದ ಪ್ರವೀಣ್ ಪೂಜಾರಿ ಇರ್ಬೋದು, ಪಿರಿಯಾಪಟ್ಟಣದಲ್ಲಿ ಮಾಗಳಿ ರವಿ ಇರ್ಬೋದು, ಕೊಡಗಿನಲ್ಲಿ ಕುಟ್ಟಪ್ಪ ಇರ್ಬೋದು, ಮೂಡಬಿದ್ರಲ್ಲಿ ಪ್ರಶಾಂತ್ ಪೂಜಾರಿ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಶರತ್ ಮಡಿವಾಳ ಇರ್ಬೋದು, ರುದ್ರೇಶ್ ಇರ್ಬೋದು, ಯೋಗೇಶ್ ಗೌಡ ಇರ್ಬೋದು. ಹೀಗೆ 21 ಜನ ಕಾರ್ಯಕರ್ತರನ್ನ ಕಳ್ಕೊಂಡಿರೋರು ನಾವು. ನಮಗೆ ನ್ಯಾಯವನ್ನು ಕೊಡಿ. ನಮ್ಮ ಇಷ್ಟೂ ಜನ ಕಾರ್ಯಕರ್ತರಲ್ಲ, ಅದರಲ್ಲೂ ವಿಶೇಷವಾಗಿ ಶರತ್ ಮಡಿವಾಳ, ರುದ್ರೇಶ್, ಮಾಗಳಿ ರವಿ, ಇದು ನಮ್ಮ ಪ್ರವೀಣ್ ಪೂಜಾರಿ, ರಾಜು, ಇವರ ಹತ್ಯೆನಲ್ಲಿ ನೇರವಾಗಿ PFI KFD ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಏನು ನಡೆಸಿದಂತ ತನಿಖೆಯಲ್ಲೇ ಸಾಬೀತಾಗಿದೆ. NIA ತನಿಖೆನಲ್ಲೂ ಕೂಡ ಸಾಬೀತಾಗಿದೆ. ಇವ್ರ ಮೇಲೆ ನಿಷೇಧವನ್ನು ಹೇರಿ ಅಂತೇಳಿ ನಾವು ಮಂಗಳೂರು ಚಲೋ ಅಂತ ಬೈಕ್ ರ್ಯಾಲಿನ ಆರಂಭ ಮಾಡಿದ್ದು. ನಾವು ಬೈಕ್ ರ್ಯಾಲಿನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾರೆ ಹೊರತು ಬೇರೆದನ್ನ ಅವ್ರಿಗೆ ಏನು ಕಾನೂನು ಮುರಿಯುವಂತವ್ರ ವಿರುದ್ಧ ಅಥವಾ ಏನು ಈ ರೀತಿ ಸಮಾಜ ಬಾಹಿರ ಚಟುವಟಿಕೆಯಲ್ಲಿ ತೊಡಗಿರೋ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲ್ಲ. ನೇರವಾಗಿ ಆಗ ಗೃಹ ಸಚಿವರಾಗಿ ಆಗತಾನೆ ಅಧಿಕಾರನ ವಹಿಸಿಕೊಂಡಿದ್ದಂತಹ ರಾಮಲಿಂಗಾರೆಡ್ಡಿ ಅವ್ರನ್ನ ನಾನು ಕೇಳಿದೆ ಒಂದು ಟಿವಿ ಚಾನೆಲ್ ನಲ್ಲಿ. ನಾನು ಅವ್ರ ಮುಖಾಮುಖಿ ಅದು, ಸರ್ ನೀವಾಗ ಈಗ ಹೇಳಿ KFD ಮತ್ತೆ PFI ಮೇಲೆ ಇಷ್ಟೆಲ್ಲ ಆಧಾರಗಳ ಹಿನ್ನೆಲೆಯಲ್ಲಿ ನಿಷೇಧ ಹೇರ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ಬಿಡಿ, ನಾವು ಮಂಗಳೂರು ಚಲೋ ಯಾತ್ರೆನ ಮಾಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ರೆಡಿನೇ ಇಲ್ಲ. ಅಂದ್ರೆ ಯಾರು ಈ KFD PFI ಗಳಿಗೆ ಚಿತಾವಣೆಯನ್ನು ಕೊಟ್ಟು ನಮ್ಮ ಕಾರ್ಯಕರ್ತರು ಹತ್ಯೆ ಮಾಡ್ತಿರೋ? ನೀವು ಕೇವಲ ಹಿಂದೂ ಯುವಕರ ಹತ್ಯೆ ಆದಾಗ ಮಾತ್ರ ಮಾತಾಡ್ತೀರಿ. ಬಶೀರ್ ಹತ್ಯೆ ಆದಾಗ ಬಿಜೆಪಿ ಮಾತನಾಡಲ್ಲ, ಅಶ್ರಫ್ ಕಲಾಯಿ ಹತ್ಯೆ ಆದಾಗ ಮಾತಾಡಲ್ಲ. ಅವರು ಕೂಡ ಭಾರತೀಯ ನಾಗರಿಕರು. ಇವತ್ತು ಮೊಯ್ದೀನ್ ಬಾಬಾ ಇರ್ಬೋದು, ಕಾಂಗ್ರೆಸ್ನ ಬಹಳಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವ ರೀತಿ ದೀಪಕ್ ರಾವ್ ಹಂತಕರಿಗೆ ಗಲ್ಲು ಶಿಕ್ಷೆ ಆಗಬೇಕೋ ಅದೇ ರೀತಿಯಾಗಿ ಬಶೀರ್ ಹಂತಕರಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು. ಎರಡನ್ನೂ ಕೂಡ ಅವರು ಹೇಳ್ತಾ ಇದ್ದಾರೆ. ನಿಮ್ಮದು ಕೇವಲ ಸಬ್ಜೆಕ್ಟಿವ್ ಆಗ್ತಾ ಇದೆ, ಇದು ಆಬ್ಜೆಕ್ಟಿವ್ ಆಗಿಲ್ಲ ಅಂತ ಹೇಳೋದು. ನೀವು ಬಹುಶಃ ನೀವು ನೋಡಿರ್ಬೋದು, ಬಶೀರ್ ಹತ್ಯೆ ಆದ ನಂತರನೂ ಕೂಡ ನಾನು ನೇರವಾಗಿ ಹೇಳಿದೆ, ಕಣ್ಣಿಗೆ ಕಣ್ಣು ಅಂತ ಹೋದ್ರೆ ಇಡೀ ಪ್ರಪಂಚ ಕುರುಡಾಗುತ್ತೆ. ಯಾವುದು ಕೂಡ ದೀಪಕ್ ರಾವ್ ಹತ್ಯೆಗೆ ಬಶೀರ್ ಹತ್ಯೆ ಅನ್ನೋದು ಉತ್ತರ ಅಲ್ಲ. ಹಿಂದೂ ಮುಸಲ್ಮಾನರ ನಡುವೆ ಒಂದು ಶಾಂತಿ ಸಭೆ ಆಗ್ಬೇಕು ಅಂತೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ನಾ ಕೇಳ್ತಿರೋಂಥದ್ದು ಇಷ್ಟನೇ, ಒಂದು ತಿಳ್ಕೊಳ್ಳಿ, ಇತಿಹಾಸದಲ್ಲಿ ಇರುವಂತದ್ದು ಎಲ್ಲ ಘಟನೆಗಳನ್ನು ತೆಗೆದುಕೊಳ್ಳಿ. ಹಿಂದೂಸ್ ನೆವರ್ ಆಕ್ಟ್, ಓನ್ಲಿ ರಿಯಾಕ್ಟ್. ಹಿಂದೂ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು? ಇಲ್ಲ, ನಾನು ಹೇಳ್ತಿರೋದು ಕೇಳಿ. ಪ್ರಚೋದನೆ ಎಲ್ಲಿಂದಲೋ ಒಂದ್ ಕಡೆ ಬರುತ್ತೆ. ಅದಕ್ಕೆ ನಿಮ್ಗೆ ಈಗ ತಿಳ್ಕೊಳ್ಳಿ, ನೀವ್ ಯಾರಿಗಾರ ರಸ್ತೆ ಮಾಡಿದ್ರೆ ಅದಕ್ಕೆ ಕಾನೂನು ಇದೆ. ಇಲ್ಲಿ ನಾನು ಹೇಳ್ತೀನಿ ಕೇಳಿ, ಮನುಷ್ಯ ಸಹಜವಾದ ಗುಣಗಳು ಅಂತ ಕೆಲವು ಇರ್ತದೆ. ಯಾರಿಗಾದ್ರೂ ನೀವು ಅಥವಾ ಯಾರು ಹೋಗ್ತಾ ಇರ್ತೀರಿ,
ರಸ್ತೆಲ್ಲ ಒಂದು ಕಪಾಳ ಕೊಡಿತಾರೆ ಅಂತ ತಿಳ್ಕೊಳ್ಳಿ, ಸಹಜವಾಗಿ ಮೊದಲನೇ ಕೈ ಅದನ್ನು ತಡೆಯಲಿಕ್ಕೆ ಪ್ರಯತ್ನ ಪಡ್ತೀವಿ, ಇನ್ನೊಂದು ವಾಪಸ್ ಸಿಟ್ಟು ಬಂದು ಹೊಡಿತಾರೆ. ಹಾಗೆ ಪ್ರಚೋದನೆ ಅನ್ನೋದು ಎಲ್ಲಿಂದ ಬರ್ತಾ ಇದೆ? ಈ ಪ್ರಚೋದನೆಯನ್ನು ನಿಲ್ಲಿಸಿ ಆಕ್ಷನ್ ರಿಯಾಕ್ಷನ್ ಎರಡೂ ತಪ್ಪು ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಈ ಪ್ರಚೋದನೆ ಬರ್ತಾ ಇರುವಂತದ್ದು KFD PFI ವಿರುದ್ಧ ಇದ್ದಂತ 175 ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ ನಂತರ ನೀವ್ ಏನ್ ಬೇಕಾದ್ರೆ ಆಟಾಟೋಪವನ್ನ ನೀವು ಮುಂದುವರಿಸಿಕೊಳ್ಳಿ, ನಾವು ನಿಮ್ ಜೊತೆ ಇದೀವಿ ಅನ್ನೋ ಒಂದು ಭಾವನೆಯನ್ನ ಕೊಟ್ಟಾದ ನಂತರ ಸಮಾಜದಲ್ಲಿ ಶಾಂತಿ ಏನು ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಮಾಜ ಬಾಹಿರ ಶಕ್ತಿಗಳಿಗೆ ಈ ರೀತಿ ಒಂದು ಸ್ಥೈರ್ಯನ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಾವು ಹೇಳ್ತಾ ಇರೋದು ಜಗದೀಶ್ ಶೆಟ್ಟರ್ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಕೇಸ್ಗಳನ್ನ ಕೂಡ ವಿಡ್ರಾ ಮಾಡಿಕೊಂಡಂತ ಹಲವಾರು ಪ್ರಕರಣಗಳಿದೆ. ನೀವು ಹಾಗೆ ಹೇಳ್ತೀರಿ, ಹೋರಾಟದ ಸಂದರ್ಭದಲ್ಲಿ ನಮ್ಮ ಮೇಲೆ ಕೇಸ್ ಬಿತ್ತು ಅಂತ ಹೇಳ್ತೀರಿ. ಕ್ರಿಮಿನಲ್ ಪ್ರಕರಣಗಳಿಗೂ ಪೊಲೀಸರು ಯಾವ್ದಾದ್ರು ನೀವೊಂದು ಘಟನೆ ನಡೆದಿರ್ತದೆ, ಯಾವ್ದೋ ಹೋರಾಟವನ್ನು ಮಾಡಿರ್ತಾರೆ, ಅವ್ರ ಮೇಲೆ ಅದ್ರೊಳಗಡೆ ಶಾಂತಿಯನ್ನು ಕಡ್ದೊಡ್ರಿ ಇನ್ನೊಂದು ರೀತಿಯಲ್ಲಿ ಕೆಲವು ಕೇಸ್ಗಳನ್ನ ಹಾಕ್ತಾರೆ, ಪೆಟಿ ಕೇಸ್ಗಳು ಇರ್ತವೆ. ಈ ತರ ಪ್ರಕರಣಗಳನ್ನ ಯಾವ್ಯಾವ ಸರ್ಕಾರ ಬಂದಾಗಲೂ ತಗೊಂಡಿರ್ತಾರೆ. ಆದ್ರೆ ಕ್ರಿಮಿನಲ್ ಪ್ರಕರಣ ವಾಪಸ್ ತೆಗೆದುಕೊಳ್ಳೋದಕ್ಕೂ ಇದಕ್ಕೆ ಬಹಳ ವ್ಯತ್ಯಾಸ ಇದೆ. ಇದೇ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪಬ್ ಅಟ್ಯಾಕ್ ಆಗಿತ್ತು. 12 ಜನ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರ ವಿರುದ್ಧನೂ ಕೂಡ ಪ್ರಕರಣ ದಾಖಲಾಗಿದ್ದು. ಇದಕ್ಕೆ ಚಿತಾವಣೆ ಕೊಟ್ಟಂತ ಒಬ್ಬ ಪತ್ರಕರ್ತರನ್ನೇ ಹೈಕೋರ್ಟ್ ಬೇಲ್ ಕೊಡ್ಲಿಲ್ಲ. ಆದ್ರೆ ಇದೇ ಬಿಜೆಪಿ ಸರ್ಕಾರ ಆ ಪತ್ರಕರ್ತನ ವಿರುದ್ಧ ಇದ್ದಂತ ಹೈಕೋರ್ಟ್ ಯಾವ್ರಿಗೆ ಬೇಲ್ ಕೊಡೋದಕ್ಕೆ ನಿರಾಕರಿಸಿತ್ತು, ಆ ವ್ಯಕ್ತಿ ವಿರುದ್ಧ ಇದ್ದಂತ ಪ್ರಕರಣ ವಾಪಸ್ ತೆಗೆದುಕೊಂಡ್ರೆ ಹೊರತು ನಮ್ಮ ಕಾರ್ಯಕರ್ತರ ವಿರುದ್ಧ ಇದ್ದಂತ ಪ್ರಕರಣ ವಾಪಸ್ ತೆಗೆದುಕೊಂಡಿರಲಿಲ್ಲ. ಇದ್ರ ಬಗ್ಗೆ ಏನಂತ ಹೇಳ್ತಾರೆ? ಹಾಗಾದ್ರೆ ನಾನು ಇವ್ರನ್ನ ಯಾರೋ ಇಲ್ಲಿ ಭಾವ ಇರ್ಬೋದು ಪ್ರತಿಯೊಬ್ಬರನ್ನ ಕೇಳ್ತೀನಿ, ಅಲ್ಲಿ ಶರತ್ ಮಡಿವಾಳ ಹತ್ಯೆ ಆಯ್ತಲ್ಲ, ಮನೆಗೆ ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರ? ನಿಮ್ಮ ಉಸ್ತುವಾರಿ ಸಚಿವರು ಹೇಳಿದ್ರ? ನಿಮ್ಮ ಉಸ್ತುವಾರಿ ಸಚಿವರು ಈಗಲೂ ಹೇಳ್ತಾರೆ ನಾನು ಮುಸಲ್ಮಾನರಿಂದಲೇ 6 ಸರಿ ಗೆದ್ದಿರೋದು ಅಂತ ಹೇಳ್ತಾರೆ. ಇದು ಏನನ್ನು ಕೊಡ್ತದೆ? ನಾವು ಹಿಂದೂಗಳಿಂದಲೇ ಗೆದ್ದು ಅಂತ ನಾವು ಹೇಳಕ್ ಹೋದ್ರಿ. ಕಟೀಲ್ ಅವರು ಕೂಡ ಹೋಗ್ಲಿಲ್ಲ, ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬಶೀರ್ ಮನೆಗೆ ಹೋಗ್ಲಿಲ್ಲ. ನೋಡಿ ಒಂದು ತಿಳ್ಕೊಳ್ಳಿ, ನಳಿನ್ ಕುಮಾರ್ ಕಟೀಲ್ ಅವರು ಆ ಪ್ರಕರಣಕ್ಕೆ ಬರೋದ್ಗಿಂತ ಮೊದಲು ನಾನು ನಿಮ್ಗೆ ಹೇಳ್ತೇನೆ, ನಳಿನ್ ಕುಮಾರ್ ಕಟೀಲ್ ಅವರು ಒಂದೇ ದಿನಕ್ಕೆ ಇದು ದೀಪಕ್ ರಾವ್ ಹತ್ಯೆ ಆದಾಗ ಪಾರ್ಲಿಮೆಂಟ್ ಅಲ್ಲಿ ವಿಪ್ ಕೊಟ್ಟಿದ್ರು. ವಿಪ್ ಕೊಟ್ಟಾದ ನಂತರ ನೇರವಾಗಿ ಬಂದು ಅವರು ಆ ದಿನದ ಮರುದಿನ ಬೆಳಗ್ಗೆ ವಾಪಸ್ ಬಂದ್ರೆ, ಯಾಕಂದ್ರೆ ನಮಗೆ ಅಲ್ಲಿ ಬಹಳ ಕ್ರೂಷಿಯಲ್ ಆದದ್ದು ಇದಿತ್ತು. ನೀವು ಅನ್ನೋದು ತಿಳ್ಕೊಳ್ಳಿ, ಇಲ್ಲಿದು ಅವರು ಸಂಸದರಾಗಿ ಎಷ್ಟು ಹತ್ಯೆಗಳನ್ನ ಅವರು ನೋಡಿದ್ರು ಹೇಳಿ. ಅವರಿಗೆ ನಾನು ವೈಯಕ್ತಿಕವಾಗಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ನಾನು ಪಾರ್ಲಿಮೆಂಟ್ ಅಲ್ಲಿ ನೋಡ್ತಿರ್ತಾನಲ್ಲಿ ಯಾವಾಗ್ಲೂ ಚಿಂತಾಕ್ರಾಂತರಾಗಿರ್ತಿರಲ್ಲ, ಏನ್ ಇಷ್ಟೊಂದು ದೊಂಬಿ ನಡೀತಾ ಇದೆ ಕರಾವಳಿನಲ್ಲಿ, ಎಷ್ಟು ನಮ್ಮ ಕಾರ್ಯಕರ್ತರು ಹತ್ಯೆ ಮಾಡ್ತೀರಿ ಅಂತೆಲ್ಲ ಹೇಳಿ ಮಾಡ್ತಾ ಇದ್ದಾರಲ್ಲ. ಅದು ಅವರಿಗೆ ಪ್ರತಿನಿತ್ಯ ಅವರಿಗೆ ದಿನಕ್ಕೆ ಅವ್ರು ಮಾಡೋ ಕೆಲಸದ ಜೊತೆಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕ್ರಮ ಕೈಗೊಳ್ಳಿ, ನಿರ್ದಾಕ್ಷಿಣ್ಯವಾಗಿ ಒಂದು ಪ್ರಕರಣ ನಡೆದ ಕೂಡಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತ. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡಿ, ಶರತ್ ಮಡಿವಾಳ ಹತ್ಯೆ ಆಗುತ್ತೆ, ಕಾನೂನನ್ನು ಉಲ್ಲಂಘಿಸಿದವರಿಗೆ ಯಾರ ವಿರುದ್ಧ ನಾವು ಕಠಿಣವಾದ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅದು ಹಿಂದೂಗಳಾಗಲಿ ಅಂತ ಹೇಳ್ತಾರೆ, ಮುಂದಕ್ಕೆ ಮುಸಲ್ಮಾನರು ಅಂತ ಹೇಳುವಷ್ಟೊಳಗಡೆ ಅವ್ರಿಗೆ ತೊಡೆ ನಡಿ ಕೊಡ್ತದೆ. ಇದು ಪರಿಸ್ಥಿತಿ. ಆಮೇಲೆ ತಿಳ್ಕೊಳ್ಳಿ, ಮೈಸೂರಿನಲ್ಲಿ ರಾಜು ಹತ್ಯೆ ಆಯ್ತು 2015ರಲ್ಲಿ. ಮೈಸೂರಿಗೆ ವಾರಕ್ಕೊಂದ್ಸರಿ ಮದುವೆಗೆ ಬರ್ತಾರೆ, ಬೀಗ್ರೂಟಕ್ಕೆ ಬರ್ತಾರೆ, ಕಾರ್ಯಕ್ರಮ ಅಂತ ಬರ್ತಾರೆ. ರಾಜುನ್ ಮನೆಗೆ ಹೋಗಿ ಆ ತಾಯಿಗೆ ಸಾಂತ್ವನ ಹೇಳುವಂತಂದ್ರೆ ಒಂದು ದಿನ ಸಿದ್ದರಾಮಯ್ಯನವ್ರು ಮಾಡ್ಲಿಲ್ಲ. ನಾನು ಇದೇ ದೀಪಕ್ ರಾವ್ ಹತ್ಯೆ ಆದ ನಂತರ ಇದನ್ನ ನಾನು ಟೀಕೆ ಮಾಡಿದೆ. ಇದು ಆ ಸಂದರ್ಭದಲ್ಲಿ ಭಾವ ಕೂಡ ಇದ್ರು. ಅದಾದ್ಮೇಲೆ ಬಶೀರ್ ಮನೆಗೆ ಹೋಗ್ಬೇಕಲ್ಲ, ಹಾಗೆ ದೀಪಕ್ ರಾವ್ ಮನೆಗೂ ಕೂಡ ಬಂದೋದ್ರು. ಈ ರಾಜ್ಯದಲ್ಲಿ ಇಷ್ಟು ಪ್ರಕರಣ ನಡೀತಲ್ಲ, ಒಂದ್ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಕ್ರಮ ಕೈಗೊಳ್ಳಿ, ಜರುಗಿಸಿ. ನೀವು ಈ ತರ ಸಂಘಟನೆಗಳು ಯಾವ ತೊಡಗಿದಾವೆ ಅದ್ರ ವಿರುದ್ಧ ನೀವು ನಿಷೇಧ ಹೇರಬೇಕು ಅನ್ನೋದನ್ನ ಅವ್ರ ಬಾಯಿಂದ ಬರಲೇ ಇಲ್ಲ. ನಿಂತ್ಕೊಳ್ಳಿ, ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ PFI KFD ಮೇಲೆ ನಿಷೇಧ ಹೇರಬೇಕು ಅಂತ ಹೇಳ್ತಾರೆ. ಅವ್ರ ಸರ್ಕಾರ ಅವ್ರ ಪರವಾಗಿ ನಿಂತ್ಕೊಂಡಿರ್ತದೆ. ಒಂದು ಲೆಟರ್ ಬರೆದು ಬಿಡ್ಲಿ, ಸಿದ್ದರಾಮಯ್ಯನವ್ರು ಏನು ಮಾಡೋದು ಬೇಡ, PFI KFD ವಿರುದ್ಧ ನೀವು ನಿಷೇಧ ಹೇರೋದನ್ನ ನೀವು ಪರಿಗಣಿಸಬೇಕು, ಅದಕ್ಕೆ ನಿಷೇಧ ಹೇರಿ ಅಂತ ಬಿಟ್ಟು ಹೋಮ್ ಮಿನಿಸ್ಟ್ರಿಗೆ, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಒಂದು ಲೆಟರ್ ಈ ಎಲ್ಲ ತಿಕ್ಕಾಟಗಳು ಎರಡೂ ಸಂಘಟನೆಗಳು, ಅದು ಮುಸ್ಲಿಂ ಮೂಲಭೂತವಾದಿ ಹಿಂದೂ ಮೂಲಭೂತವಾದಿ ಸಂಘಟನೆಗಳ ನಡುವಿನ ಹೊಡೆದಾಟ ಬಿಟ್ರೆ ಇದಕ್ಕೆ ಎರಡು ಸಮಾಜಕ್ಕೆ ಸಂಬಂಧ ಇಲ್ಲ. ಅವರು ಕೂಡ ನೆಮ್ಮದಿಯಿಂದ ಇದ್ದಾರೆ, ಇವರು ಕೂಡ ನೆಮ್ಮದಿ ಇದ್ದಾರೆ. ನೀವು ಅದನ್ನ ನಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಿ ಅಂತ ನನಗೆ ಈಗ ಒಂದು ತಿಳ್ಕೊಳ್ಳಿ. ಸಮಾಜದ ನಡುವೆ ಎಲ್ಲಿ ಹೋರಾಟ ನಡೀತಾ ಇದೆ ಹಿಂದೂ ಮುಸಲ್ಮಾನರ ನಡುವೆ? ಈಗ ಒಂದು ತಿಳ್ಕೊಳ್ಳಿ, ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಗೃಹ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿಗೆ, ಕಾಂಗ್ರೆಸ್ಸಿನ ಸಮಸ್ತ ನಾಯಕರುಗಳಿಗೂ ಕೂಡ ಹೇಳ್ಬಿಡ್ತೀನಿ, ಅವ್ರನ್ನ ಮನವಿನ ಮಾಡ್ಕೊಳ್ತೀನಿ, ಹೆಣ ಬೀಳೋದನ್ನ ನಿಲ್ಲಿಸ್ಬಿಡಿ. ನಿಮ್ ರಾಜಕಾರಣ ನೀವ್ ಹೇಳ್ತಿದ್ರಲ್ಲ ಕೋಮುವಾದಿ ರಾಜಕಾರಣ ನಿಂತ್ಬಿಡ್ತದೆ. ನಿಮ್ ಪ್ರಕಾರ ಹೇಳ್ತಿದ್ರಲ್ಲ, ಹೆಣ ಉರುಳಿಸೋದು ಕೋಮುವಾದಿ ರಾಜಕಾರಣ ಅಲ್ವಾ? ಹಾಗಾದ್ರೆ ಹೆಣ ಉರುಳಿಸಿದವ್ರನ್ನ ಕೂಡ ಅವ್ರ ವಿರುದ್ಧ ಪ್ರಕರಣವನ್ನ ಹಿಂತೆಗೆದುಕೊಳ್ಳುವಂಥದ್ದು, ಅವ್ರಿಗೊಂದು ನೈತಿಕ ಸ್ಥೈರ್ಯನ ಕೊಡುವಂಥದ್ದು ಕೋಮುವಾದಿ ರಾಜಕಾರಣ ಅಲ್ವಾ? ಆ ಕೋಮುವಾದಿ ರಾಜಕಾರಣವನ್ನು ಮಾಡ್ತಾ ಇರೋರು ಸಿದ್ದರಾಮಯ್ಯನವರು. ಫಸ್ಟ್ ನೀವು ಈ ಹೆಣ ಉರುಳುತ್ತಾ ಇದೆಯಲ್ಲ, ಇದನ್ನ ನಿಲ್ಲಿಸ್ಬಿಡಿ. ನೀವು
ಆಗ ನಿಮಗೆ ಈ ಕೋಮುವಾದಿ ರಾಜಕಾರಣ ಅಂತ ಬೇರೆಯವ್ರನ್ನ ಟೀಕೆ ಮಾಡುವಂಥದ್ದು, ಧ್ವನಿ ಎತ್ತದವ್ರಿಗೆಲ್ಲ ಅದ್ರಗಳು ಒಂದು ಕೇಸರಿ ಬಣ್ಣ ಬಳಿಯುವಂಥದ್ದು, ಇದೆಲ್ಲ ತಪ್ಪೇ ಹೋಗುತ್ತೆ. ಫಸ್ಟ್ ನಿಲ್ಸ್ಬಿಡಿ ನೀವು. ಎಸ್ ಸರ್, ಈಗ ನಿಮ್ಮಲ್ಲಿ ನಾನು ನೇರವಾಗಿ ಪ್ರತಾಪ್ ಸಿಂಹ ಅವರಲ್ಲಿ ಕೇಳಬೇಕು. ಪ್ರತಾಪ್ ಸಿಂಹ ಅವರನ್ನ ನಾವೆಲ್ಲ ಓದ್ಕೊಂಡು ಬೆಳೆದವರು, ನೀವು ಕೂಡ ಒಂದು ಯಾವುದೇ ಒಂದು ರಾಜಕೀಯ ರಹಿತವಾಗಿ ಅಥವಾ ನಿರ್ದಾಕ್ಷಿಣ್ಯವಾಗಿ ಯಾವುದರ ವಿರುದ್ಧ ಕೂಡ ತಾವೊಬ್ರು ಪತ್ರಕರ್ತರಾಗಿದ್ದಾಗ ಧ್ವನಿ ಎತ್ತಾ ಇದ್ರಿ. ಇವತ್ತು ಪ್ರತಾಪ್ ಸಿಂಹ ಅವರಲ್ಲಿ ಆ ಒಂದು ಛಾತಿ ಇದೆಯಾ? ಯಾವುದೇ ಒಂದು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೆ ಅದನ್ನ ಖಂಡಿಸುವಂತ ಒಂದು ಎದೆಗಾರಿಕೆ ಇವತ್ತು ಪ್ರತಾಪ್ ಸಿಂಹ ಅವರಲ್ಲಿ ಇದೆಯಾ? ನೋಡಿ, ಬಿಜೆಪಿಗೆ ಬಂದ ಮೇಲೆ ನೋಡಿ, ನಾ ಹೇಳ್ತೇನೆ ನೋಡಿ, ನಾ ಪತ್ರಕರ್ತನಾಗಿದ್ದಾಗ ನನ್ನ ಅಂಕಣ ಏನಿದಿಲ್ಲ ಅದು ನನ್ನ ವೇದಿಕೆ ಆಗಿತ್ತು, ಅದು ಸಾರ್ವಜನಿಕ ವೇದಿಕೆ ಆಗಿತ್ತು. ನಾನು ಒಂದು ಪಕ್ಷದ ಸಿದ್ಧಾಂತವನ್ನ ಅಥವಾ ಒಂದು ಪಕ್ಷದ ಶಿಷ್ಟಾಚಾರವನ್ನು ಒಪ್ಪಿಕೊಂಡು ಸೇರ್ಪಡೆ ಆದ ನಂತರ ನನ್ನ ವೇದಿಕೆ ಪಕ್ಷದೊಳಗಡೆ ಇರುವಂತ ಆಂತರಿಕವಾದಂತ ಸಭೆ ಸಮಾರಂಭಗಳು ಅಥವಾ ಮೀಟಿಂಗ್ಗಳಾಗಿರ್ತದೆ. ಅಲ್ಲಿ ನಾನು ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ನಾನು ಈತ ತಪ್ಪಾಗಿದ್ದಾಗ ಸರಿಪಡಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಈಗಲೂ ಪ್ರಕಟ ಆಗ್ತಾ ಇದೆ ನಿಮ್ಮದು ಅಂಕಣಗಳಲ್ಲಿ ನೋಡಿ. ಆದ್ರೆ ಕೇವಲ ಕಾಂಗ್ರೆಸ್ ಅನ್ನು ದೂರೋದಕ್ಕೆ ಮಾತ್ರ ಅದು ಬಳಕೆ ಆಗ್ತಾ ಇದೆ. ನನ್ನ ಅಂಕಣಗಳಲ್ಲೂ ಕೂಡ ನೀವು ನೋಡಿದ್ರೆ, ಹೆಚ್ಚಿನ ಅಂಕಣಗಳನ್ನು ನೋಡಿದ್ರೆ ಅಭಿವೃದ್ಧಿ ಕಾರ್ಯಗಳು, ಯಾವ್ದಾದ್ರು ಮಹಾನ್ ವ್ಯಕ್ತಿಗಳು, ಇಂಥವ್ರ ಬಗ್ಗೆ ಜಾಸ್ತಿ ಬರೀತಿದ್ದೀನಿ. ನಾನು ರಾಜಕೀಯವನ್ನು ಅದರಿಂದ ಹೆಚ್ಚು ಕಡಿಮೆ ನಿಮಗೆ 90% ರಾಜಕೀಯವನ್ನು ದೂರನೇ ಇಟ್ಬಿಟ್ಟಿದ್ದೀನಿ. ಅದರಲ್ಲಿ ನಾನು ಬರಿತಾನೆ ಇಲ್ಲ ಇತ್ತೀಚೆಗೆ ರಾಜಕೀಯದ ಬಗ್ಗೆ. ನಿಮ್ಮದೊಂದು ಪುಸ್ತಕ ಇದೆ, ಮೈನಿಂಗ್ ಮಾಫಿಯಾ ಅಂತ ಹೇಳಿ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ತಾವು ಹೇಳ್ತೀರಿ ಸುಷ್ಮಾ ಸ್ವರಾಜ್ ಅವರು ವರಲಕ್ಷ್ಮಿ ಪೂಜೆಗೆ ಬಂದು ಇಲ್ಲಿಂದ ಹಣ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ಬರೆದಿದ್ದೀರಿ ನೀವು. ಹೌದು. ಇವತ್ತಿಗೂ ಆ ಮಾತಿಗೆ ನೀವು ಬದ್ಧರಾಗಿದ್ದೀರಾ? ಅದು ಬರೆದಿರೋ ಸತ್ಯ ಇದೆಯಾ? ನೋಡಿ, ಒಂದು ತಿಳ್ಕೊಳ್ಳಿ, ಇಡೀ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಪತ್ರಕರ್ತ ಅಪಾರ್ಟ್ ಫ್ರಮ್ ಪ್ರತಾಪ್ ಸಿಂಹ ಮೈನಿಂಗ್ ಬಗ್ಗೆ ಯಾರು ಮಾತಾಡಿರೋ ಧ್ವನಿ ಎತ್ತಿದ್ರ? ನಾನು ಹೈದರಾಬಾದಿಗೆ ಹೋಗಿ ಡಾಕ್ಯುಮೆಂಟ್ಸ್ ತಗೊಂಡ್ಬಂದು ಮೈನಿಂಗ್ ಮಾಫಿಯಾ ಇವರ್ಯಾರು ಗೊತ್ತೇನು, ಇವರ ಕತೆ ಹೇಳಲೇನು ಅಂತ ಬರದೆ. ನಾನು ಪತ್ರಕರ್ತನಾಗಿ ನಾನು ಸತ್ಯವಾಗಿ ನ್ಯಾಯನಿಷ್ಠೆಯಿಂದ ನಾನು ಅವತ್ತು ಬರೆದಿದ್ದೀನಿ, ಟೀಕೆನು ಕೂಡ ಮಾಡಿದ್ದೀನಿ. ಯಾರ ಬಗ್ಗೆ ಟೀಕೆ ಮಾಡಿಲ್ಲ. ಅಲ್ಲ, ಒಂದ್ ನಿಮಿಷ ಹೇಳ್ತೇನೆ. ಯಾರು ವಾಜಪೇಯಿನೂ ಟೀಕೆ ಮಾಡಿದ್ದೀನಿ. ಮೋದಿ ಅವರನ್ನ ಅಂದ್ರೆ ಗುಜರಾತ್ ಹಿಂಸಾಚಾರವೇ ನಮ್ಮ ಸೋಲಿ ಕಾರಣ ಅಂತೇಳಿ ವಾಜಪೇಯಿ ಅವರು 2004ರಲ್ಲಿ ಹೇಳಿದಾಗ ಹರಕೆ ಕೂರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಬರೆದಿದ್ದೀನಿ. ಆಡ್ವಾಣಿವರೆಗೂ ಬರೆದಿದ್ದೀನಿ. ಯಡಿಯೂರಪ್ಪನವ್ರ ಬಗ್ಗೆ 11 ಆರ್ಟಿಕಲ್ ಬರೆದಿದ್ದೀನಿ ನಾನು ಅಗೇನ್ಸ್ಟ್ ಆಗಿ. ಆವತ್ತೆಲ್ಲ ನಿಮಗೆ ಕೆಟ್ಟವರು ಕಂಡವರು ಇವತ್ತು ಹೇಗೆ ಸಭೆ ಸಮಾರಂಭಗಳಲ್ಲಿ ಅವರೊಟ್ಟಿಗೆ ವೇದಿಕೆ ಹಂಚಿಕೊಳ್ತಾ ಇದ್ದೀರಿ ನೀವು? ನೋಡಿ, ಅದಕ್ಕೆ ನೀವು ಹೇಳ್ತಾ ಇರುವಂತದ್ದು ನೋಡಿ, ನಾನಿವತ್ತು ಒಬ್ಬ ಪತ್ರಕರ್ತನ ಅವರು ಬದಲಾಗ್ಲಿಲ್ಲ, ಪ್ರತಾಪ್ ಸಿಂಹ ಬದಲಾದ್ರು. ಇಲ್ಲ, ನಾನು ಅದಕ್ಕೆ ಹೇಳ್ತೇನೆ, ಅದಕ್ಕೆ ಉತ್ತರ ಕೊಡ್ತೇನೆ. ನಾನು ಒಬ್ಬ ಒಬ್ಬ ಸ್ವತಂತ್ರವಾಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಪತ್ರಕರ್ತನಾಗಿದ್ದೆ. ಪತ್ರಕರ್ತನಾಗಿದ್ದಾಗ ನಾನು ಕೆಲವು ವಿಚಾರಗಳನ್ನ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೆ. ಇವತ್ತು ನಾನು ಒಂದು ಪಕ್ಷದ ಚೌಕಟ್ಟಿಗೆ ಬಂದಿದ್ದೀನಿ. ಪಕ್ಷದಲ್ಲಿ ವ್ಯತ್ಯಾಸಗಳು ಆಗಿದ್ದಿದೆ. ಯಡಿಯೂರಪ್ಪನವರು ಸಾರ್ವಜನಿಕವಾಗಿ ನಮ್ಮಿಂದ ತಪ್ಪಾಗಿದೆ ಅಂತ ಯಡಿಯೂರಪ್ಪನವರು ಈಶ್ವರಪ್ಪನವರು ಕ್ಷಮೆ ಕೇಳಿದ ದಿನಗಳನ್ನು ಕೂಡ ನೀವು ನೋಡಿರ್ಬೋದು. ನನಗೆ ಖುದ್ದಾಗಿಯೇ ಇದೇ ಯಡಿಯೂರಪ್ಪನವರು ಇದೇ ಉಡುಪಿನಲ್ಲಿ ಇರುವಾಗ ಸಂದರ್ಭದಲ್ಲಿ ನಾನು ಒಂದು ಆರ್ಟಿಕಲ್ ಬರೆದಿದ್ದೆ. ಶ್ರದ್ಧೆಯ ತಾಯಂದಿರೇ ತತ್ವಾದರ್ಶದ ಶ್ರಾದ್ದ ನೋಡಿಕೊಂಡು ಸುಮ್ಮನಿರಬೇಕಂತೇಳಿ ಸಂತೋಷ ಹೆಗಡೆ ಅವ್ರ ವಿಚಾರದಲ್ಲಿ ನಾನು ಬರೆದಿದ್ದೆ. ಅವಾಗ ಯಡಿಯೂರಪ್ಪನವರು ಖುದ್ದಾಗಿ ಹೆದ್ ಮಾಡಿ ಇನ್ನು ಮುಂದೆ ಸರಿಪಡಿಸಿಕೊಂಡು ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳಿದ್ದು ಕೂಡ ಇತ್ತು. ನನ್ನ ಟೀಕೆಗೆ ಅವತ್ತು ಆ ಪಕ್ಷ ಈ ಪಕ್ಷ ಆ ಸಿದ್ಧಾಂತ ಈ ಸಿದ್ಧಾಂತ ಅನ್ನೋದು ಇರಲಿಲ್ಲ. ಇವತ್ತು ನಾನು ಒಂದು ಪಕ್ಷಕ್ಕೆ ಬಂದಾದ್ಮೇಲೆ ನಾನು ಒಂದು ಪಕ್ಷವನ್ನ ಚೂಸ್ ಮಾಡಿದ್ಮೇಲೆ ಪಕ್ಷದೊಳಗಡೆ ಯಾವ ವ್ಯಕ್ತಿಗಳಿರ್ಬೇಕು, ವೇದಿಕೆಯಲ್ಲಿ ಯಾರು ಕೂತ್ಕೊಳ್ಬೇಕು ಅದನ್ನು ಚೂಸ್ ಮಾಡೋದಕ್ಕೆ ನಾನು ಕರುಣಾನಿಧಿ ಪಾರ್ಟಿಯೂ ಅಲ್ಲ, ಜಯಲಲಿತಾ ಪಾರ್ಟಿನೂ ಅಲ್ಲ, ದೇವೇಗೌಡರ ಪಾರ್ಟಿನೂ ಅಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಒಳಗಡೆ ಇದ್ದೀನಿ. ಇಲ್ಲಿ ವ್ಯತ್ಯಾಸಗಳು ಏನು ಪಕ್ಷ ಅವಾಗ 2008ರಿಂದ 2013ವರೆಗೂ ಆಡಳಿತದಲ್ಲಿ ಏನೇನು ವ್ಯತ್ಯಾಸಗಳಾಯ್ತು ಅದಕ್ಕೆ ಬಹಳ ದೊಡ್ಡ ಬೆಲೆಯನ್ನು ತೆತ್ತಾಗಿದೆ. ಅದಕ್ಕೆ ಪ್ರಕರಣಗಳನ್ನು ಎದುರಿಸಾಗಿದೆ. ಅದ್ರ ಜೊತೆಗೆ ಅಧಿಕಾರವನ್ನು ಕಳ್ಕೊಂಡು 5 ವರ್ಷದಿಂದ ವನವಾಸವನ್ನು ಅನುಭವಿಸ್ತೂ ಆಗಿದೆ. ಇವತ್ತು ಜನ ಸಿದ್ದರಾಮಯ್ಯನವರ ಸರ್ಕಾರವನ್ನು ನೋಡಿ, ಇವರ ಒಂದು ದುರಾಡಳಿತವನ್ನು ನೋಡಿ ವಾಪಸ್ ಬಿಜೆಪಿ ಅವರು ಕಚ್ಚಾಡಿದ್ರು ಅವಾಗ. ಆದ್ರೆ ಆಡಳಿತದ ವಿಷಯದಲ್ಲಿ ಚ್ಯುತಿಯನ್ನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ಬಿಜೆಪಿ ಪರವಾದ ಧ್ವನಿ ಇದೆ. ನೀವೊಂದು ತಿಳ್ಕೊಳ್ಳಿ, ಒಂದು ಕುಟುಂಬ ಹೇಳಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಇವರೆಲ್ಲರೂ ಕೂಡ ಇವತ್ತು ಏನು ಪರಮ ಪವಿತ್ರರಾಗ್ಬಿಟ್ರೆ ಇವರ ಮೇಲೆ ಭ್ರಷ್ಟಾಚಾರ ಪ್ರಕರಣಗಳು ವಿಚಾರಣಾ ಹಂತದಲ್ಲಿದೆ. ಇನ್ನು ಕೂಡ ಸಿಬಿಐ ಕೆಲವು ಕಡೆ ಇದೆ. ನಾನೀಗ ಯಾರ ಬಗ್ಗೆನಾದ್ರೂ ಕೂಡ ಸರ್ಟಿಫಿಕೇಟ್ ಕೊಟ್ಟಿದ್ದೀನ? ನಾನು ಒಂದು ಪಕ್ಷದ ಚೌಕಟ್ಟಲ್ಲಿ ಇರಬೇಕಾದ್ರೆ ನಾನು ಪತ್ರಕರ್ತನ ಹೇಳಿ, ಪಕ್ಷದ ವೇದಿಕೆಗಳಲ್ಲಿ ಈ ರೀತಿಯ ಭ್ರಷ್ಟರನ್ನ ಹೊರಗಿಡಿ. ಪಕ್ಷಕ್ಕೂ ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ, ಇವರಿಂದಾಗಿ ನಮ್ಮ ಹೆಸರು ಹಾಳಾಗಬಾರದು ಅಂತ ಹೇಳುವಂತ ತಾಕತ್ತು ಆ ಎದೆಗಾರಿಕೆ ಪ್ರತಾಪ್ ಸಿಂಹ ಅವರಲ್ಲಿ ಇವತ್ತಿದೆಯಾ ಅಂತ ತಿಳ್ಕೊಳ್ಳಿ. ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಒಂದು ಕೋಟ್ ಹಾಕಿದ್ರು. ಏನಂತಂದ್ರೆ ಅದರಲ್ಲಿ ಈಗ ಕಥಾ ಪಾಲಿಟದ ಒಂದು ಕೋಟ್ ಹಾಕಿ ಏನಂತ ಹೇಳಿದ್ರು, ಯು ಕೆನಾಟ್ ಚೇಂಜ್ ದಿ ವರ್ಲ್ಡ್, ಅಟ್ಲೀಸ್ಟ್ ಯು ಕ್ಯಾನ್ ಪ್ರಿಕ್ ದಿ ಗಿಲ್ಟಿ ಅಂತ. ಆಯ್ತಾ? ಇದರಲ್ಲೂ ಅಷ್ಟೇನೆ,
ನನಗೆ ಇಡೀ ಪ್ರಪಂಚನ ಬದಲಾಯಿಸಕ್ ಆಗದಲ್ಲೇ ಇರ್ಬೋದು, ನಾನ್ ಸರಿ ಇರ್ಬೋದು. ನಾನ್ ಸರಿ ಇದ್ದು ನನ್ನ ಸರಿ ಇರೋ ಮುಖಾಂತರ ಸಾಕಷ್ಟು ಜನಕ್ಕೆ ನಾನು ಪ್ರೇರಣೆ ಕೊಟ್ಟು ಅವ್ರ ರಾಜಕಾರಣಕ್ಕೆ ಬರೋದಕ್ಕೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಇದ್ದಾರೆ. ಇನ್ನು ಪ್ರಕರಣಗಳು, ಅದು ಜನಾರ್ದನ್ ರೆಡ್ಡಿ ಅವರದ್ದು, ಶ್ರೀರಾಮುಲು ಇರೋದು, ಯಾವುದೇ ರಾಜಕಾರಣಿಗಳನ್ನ ನೀವು ತೆಗೆದುಕೊಳ್ಳಿ, ಅದನ್ನ ಅಂತಿಮವಾಗಿ ಒಂದು ಪಬ್ಲಿಕ್ ಪರ್ಸೆಪ್ಷನ್ ಅನ್ನೋದು ಒಂದು ಭಾಗ ಇರ್ತದೆ, ಇನ್ನೊಂದು ಕಡೆ ಕೋರ್ಟ್ ಇನ್ನೊಂದು ಕಡೆ ಇರ್ತದೆ. ಕೋರ್ಟ್ ಅಲ್ಲಿ ಅದು ಹಣೆಪಟ್ಟಿ ಕಟ್ಟಿರ್ತದೆ, ಕಣ್ಣಲ್ಲಿ ನೋಡುದಿಲ್ಲ. ಆದ್ರೆ ಎಲ್ಲದನ್ನು ಸಂವೇದನೆ ಅಳೆದು ತೂಗಿಬಿಟ್ಟು ಅವ್ರು ನಿರ್ಧಾರವನ್ನು ಕೊಡ್ತಾರೆ. ಕೋರ್ಟ್ ಮುಂದೆ ಪ್ರಕರಣಗಳಿರುವಂತ ಕೆಲವರಲ್ಲಿ ಖುಲಾಸೆ ಆಗಿದೆ, ಕೆಲವು ವಿಚಾರಣಾ ಹಂತದಲ್ಲಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ಆದ್ರೆ ಇವತ್ತು ನಾನೊಬ್ಬ ಪತ್ರಕರ್ತನಾಗಿದ್ದಾಗ ನನ್ನ ವೇದಿಕೆ ಬೇರೆ ಇತ್ತಲ್ಲ, ಇವತ್ತು ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ಮಾತಾಡ್ತೀವಿ. ಆದ್ರೆ ಅದನ್ನ ಪಬ್ಲಿಕ್ ಆಗಿ ಬಂದು ಹೇಳ್ಕೊಳ್ಳಕ್ಕೆ ಕೌಟುಂಬಿಕ ವಿಚಾರನ, ಒಂದು ಕುಟುಂಬ ನಮ್ದು ಭಾರತೀಯ ಜನತಾ ಪಕ್ಷ ಅಂತ, ಅದನ್ನ ಹೊರಗಡೆ ಬಂದು ಹೇಳಕ್ಕಲ್ಲ. ಮತ್ತೆ ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತಿದೆಯಲ್ಲ, ಒಂದು ಬದಲಾವಣೆ ಅನ್ನೋದು, ಬದಲಾವಣೆಗೆ ಒಂದಷ್ಟು ಕಾಲಾವಕಾಶ ಇರ್ತದೆ. ಮೋದಿ ಅವರ ಆಡಳಿತದಲ್ಲಿ ನಾನು ಈಗ ಹೇಳ್ತೀನಿ, ನೀವು ಯಾರ ಜೊತೆ ವೇದಿಕೆ ಹಂಚ್ಕೊಟ್ರೆ ನೀವು ಹಿಂದೆ ಬರ್ದಿದ್ರಿ, ಇದನ್ನೆಲ್ಲ ಹೇಳ್ತಿರಲ್ಲ. ಇವತ್ತು ಮೋದಿಯವರ 3.25 ಆ ವರ್ಷದ ಆಡಳಿತದಲ್ಲಿ ಒಂದೇ ಒಂದು ಸಣ್ಣ ಭ್ರಷ್ಟಾಚಾರದ ಒಂದು ಪ್ರಕರಣ ಸಂಭವಿಸಿದೆ ನೀವು ಹೇಳಿ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಂತ ಮೋದಿಯವರ ಕೆಳಗಡೆ ನಾನು ಕೆಲಸ ಮಾಡ್ತಿದ್ದೀನಲ್ಲ, ಆ ಖುಷಿಯಿಂದ ನಾನು ಮೋದಿಯವ್ರನ್ನ ಕೇಳಿ, ಮೋದಿಯವರ ಕೆಳಗಡೆ ಕೆಲಸ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ ಹೊರತು ನಾನು ಬೇರೆ ಯಾವ ಉದ್ದೇಶ ಇಟ್ಕೊಂಡು. ಈಗ ನಿಮ್ಮಿಂದಾಗಿ ಪಕ್ಷದ ಕೆಲವು ನಾಯಕರಿಗೆ ಮುಜುಗರ ಆಗುವಂತಹ ಕೇಸ್ಗಳು ಕೆಲವಾಯಿತು. ಒಂದು ರವಿಚಂದ್ರನ್ ಅವರವರ ಆ ಹನುಮ ಜಯಂತಿಯ ಸಂದರ್ಭದಲ್ಲಿ ಪೊಲೀಸರ ಏನು ಕಾನೂನು ಸುವ್ಯವಸ್ಥೆಗೋಸ್ಕರ ಅವರು ಅಳವಡಿಸಿದಂತಹ ಒಂದಷ್ಟು ವ್ಯವಸ್ಥೆಯನ್ನು ಧಿಕ್ಕರಿಸಿ ನೀವು ಹೋದಂತಹ ಸಂದರ್ಭ ಇರಬಹುದು. ಆನಂತರ ಎರಡನೇದಾಗಿ ಅಮಿತ್ ಶಾ ಅವರ ಕುರಿತಾಗಿ ತಾವು ಹೇಳಿದಂತಹ ಒಂದು ಆ ವಿಡಿಯೋ ತುಣುಕಿರ್ಬೋದು. ಇದೆಲ್ಲ ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಮಲ್ಲಿ ಆ ರಾಜಕೀಯ ಪ್ರಬುದ್ಧತೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಜನ ಟಿವಿ ಚಾನೆಲ್ಗಳಲ್ಲಿ ಕೂಡ ತಮ್ಮ ನಾಯಕರುಗಳೇ ಹೇಳಿದ್ದಿದೆ. ನೀವು ಇದನ್ನ ಎಡಿಟ್ ಮಾಡೋದಲ್ಲೇ ಕರೆಕ್ಟಾಗಿ ಹಾಕಿಬಿಡಿ, ನಾನು ಅದಷ್ಟೇ ನಿಮ್ಮನ್ನು ಮನವಿ ಕೊಡುವಂಥದ್ದು. ಒಂದು ಅಮಿತ್ ಶಾ ಅವರದ್ದು 31 ನಿಮಿಷದ ಹೇಳಿಕೆ ಇದೆ, ನಂದು ಫೇಸ್ಬುಕ್ ಲೈವ್ ಇದೆ. ಅದ್ರೊಳಗಡೆ ನಾನು ಹೇಳ್ತೀನಿ, ಕಳೆದ ಆಗಸ್ಟ್ ನಲ್ಲಿ ಅಮಿತ್ ಶಾ ಅವರು 12, 13, 14ನೇ ತಾರೀಕು ಬಂದಿದಿಂದ ಪ್ರಾರಂಭವಾಗಿದ್ದು ಇವತ್ತರೆಗೂ ನನ್ನ ಮೇಲೆ ಹಿಟ್ ಜಾಬ್ ಅಂತ ಮೀಡಿಯಾದಲ್ಲಿ ಆಗ್ತಾ ಇದೆ. ಅಮಿತ್ ಶಾ ಅವರು ಹೇಳಿದ್ದಿಷ್ಟೇನೆ, ನಮ್ಮ 19 ಜನ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಹತ್ಯೆ ಆಗಿದ್ರು. ಒಬ್ಬ ಸಚಿವರ ಮನೆಯಲ್ಲಿ ಅವ್ರ ಪತ್ನಿಯೇ ದುಡ್ಡು ತಗೊಳ್ತಾ ಸಿಕ್ಕಾಕೊಂಡ್ರು. ಇಷ್ಟೆಲ್ಲ ಭ್ರಷ್ಟಾಚಾರದ ಹಗರಣಗಳಿದೆ. ಇದ್ರ ಇಂಥ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಹೋರಾಟವನ್ನು ಮಾಡಿದ್ರ. ನಿಮ್ ಕ್ಷೇತ್ರದಲ್ಲಿರೋ MK ಗಣಪತಿ DYSP ಅವರ ಹತ್ಯೆ, ಆ ರೀತಿ ಅನುಮಾನಾಸ್ಪದ ಸಾವಾಗಿದೆ. ಇವೆಲ್ಲ ಶಿವಕುಮಾರ್ ಬಿಟ್ರಿ ನೀವು, ಅಲ್ಲ ಆ ಪ್ರಕರಣ ಬಿಟ್ರಿ, ಐಟಿ ದಾಳಿಯ ಬಗ್ಗೆ ಅದನ್ನು ಕೂಡ ಅಮಿತ್ ಶಾ ಅವರು ಲೆಕ್ಕ ಮಾಡಿದ್ದಾರೆ. ಒಂದು ವಿಷಯ, ನನಗೆ ಯುವ ಮೋರ್ಚಾದ ರಿವ್ಯೂ ತಗೊಳ್ತಾ ಇರ್ಬೇಕಾದ್ರೆ ಹೇಳಿದ್ದು, ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಹೋರಾಟ ಮಾಡಿದ್ರ ಅಂತ ಹೇಳಿದ್ರು. DK ಶಿವಕುಮಾರ್ ಅವ್ರ ವಿಚಾರಕ್ಕೆ ನಾನು ಮುಂದೆ ಹೇಳ್ತೀನಿ ನಿಮಗೆ. ಆಗ ಹೇಳುವಾಗ, ಒಂದ್ ವೇಳೆ ನೀವು ಅಂತ ಹೋರಾಟವನ್ನು ಮಾಡಿದ್ರೆ, ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಹೋರಾಟವನ್ನು ಮಾಡಿದ್ರೆ, ನಿಮ್ಮಲ್ಲಿ ಒಂದು ಲಾಠಿ ಚಾರ್ಜರ್ ಆಗಿರ್ತದೋ, ಟಿಯರ್ ಗ್ಯಾಸ್ ಹೊಡೆದಿರ್ತಿದ್ದೋ, ನಿಮ್ಮಲ್ಲಿ ಅಂತ ಹೋರಾಟ ಆಗಿಲ್ಲ ಅಂತಂದ್ರು. ಆಗ ಸರಿ ಸರ್, ನಮ್ಮಿಂದ ಆ ತರದ ಹೋರಾಟಗಳ ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನ ನಾನು ಹೋರಾಟವನ್ನು ಮಾಡ್ತೀನಿ. ಅಮಿತ್ ಶಾ ಅವರನ್ನ ಸ್ಯಾಟಿಸ್ಫೈಡ್ ಮಾಡೋದಕ್ಕೋಸ್ಕರ ಹೋರಾಟ ಆಯ್ತು. ಇಲ್ಲ, ಅದು ಹೇಳ್ತೀನಿ ಕೇಳಿ ನಿಮಗೆ. ಒಂದು ಪಕ್ಷ ಅಂತ ಹೇಳಿದ್ರೆ ಯುವ ಮೋರ್ಚಾ ಅನ್ನೋದು ಭಾರತೀಯ ಜನತಾ ಪಕ್ಷದಲ್ಲಿ 8 ಮೋರ್ಚಾಗಳಲ್ಲಿ ಒಂದು ಮೋರ್ಚಾ ಆಗಿರ್ತದೆ. ನಾನು ಸ್ವತಂತ್ರವಾಗಿ ಯಾರ್ದೋ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅನ್ನೋದು ಮೊದಲು ಹಿರಿಯರು ಕೂಡ ಇರ್ತಾರೆ, ಅವ್ರದೆಲ್ಲರ ಅಡ್ವೈಸ್ ಅನ್ನೋದು ಇರ್ತದೆ. ನಾವು ಎಲ್ಲಾ ಹೋರಾಟನೂ ನಾವೇ ಮಾಡಿದೀವಿ. ಆದ್ರೆ ಅವ್ರು ಹೇಳಿದಾಗೆ ಉಗ್ರವಾದಂತ ಹೋರಾಟ ಮಾಡುವ ವಿಷಯದಲ್ಲಿ ನಮ್ಮಿಂದ ನಿರೀಕ್ಷೆಗೆ ತಕ್ಕಾಗೆ ಮಾಡಿರಲಿಲ್ಲ. ಅದನ್ನೇ ನಾನು ಹೇಳಿದೆ. ಏನ್ ಮಾಡಿದ್ರು ಕಾಂಗ್ರೆಸ್ನವರು, ಆ ಒಂದು 10 ಸೆಕೆಂಡ್ ಟಿಯರ್ ಗ್ಯಾಸ್ ಹೊಡೆದ್ರು, ಲಾಠಿ ಚಾರ್ಜ್ ಆಯ್ತಾ ಅಂತ ಕೇಳಿದ್ರು. ಇಷ್ಟೇ ಒಂದು 7-8-10 ಸೆಕೆಂಡ್ ವಿಡಿಯೋನ ಕಟ್ ಮಾಡಿದ್ರು. ಕಟ್ ಮಾಡ್ಬಿಟ್ಟು ಅಮಿತ್ ಶಾ ಹೇಳಿದ್ರಿಂದಲೇ ಇಲ್ಲಿ ಹುಣಸೂರಲ್ಲಿ ಹೋಗಿ ಬ್ಯಾರಿಕೇಡ್ ಗುದ್ದಿಸ್ತಾ ಅಂತ ಹೇಳಿದ್ರು. ನಿಮಗೆ ಬಂದ್ರೆ ಹೇಳ್ತೀನಿ, ನಾನು ರವಿಚಂದ್ರನ್ ಅವರಿಗೆ, ಮೈಸೂರಿನ IG-ಗೆ, ಮೈಸೂರಿನ DC-ಗೆ ನಾನು ಓಪನ್ ಆಗಿ ಚಾಲೆಂಜ್ ಮಾಡಿದೆ. ನನ್ನ ಎದುರುಗಡೆ ಬಂದು ಕುತ್ಕೊಳ್ಳಿ, ನಿಮ್ಮ ಹತ್ರ ಇಫ್ ಯು ಹ್ಯಾವ್ ಕರೇಜ್ ಆಫ್ ಕನ್ವಿಕ್ಷನ್ ಅಲ್ವಾ, ನನ್ನ ಎದುರುಗಡೆ ಕುತ್ಕೊಂಡು ಚರ್ಚೆನ ಮಾಡಿ ಅಂತ ಹೇಳಿದೆ. ನಾನು ಇವತ್ತು ನಿಮ್ ಚಾನೆಲ್ ಅವ್ರಿಗೆ ಹೇಳ್ತೀನಿ, ರವಿಚಂದ್ರನ್ ಅವರು ನನ್ನ ಎದುರುಗಡೆ ಅವರಿಗೆ ಆತ್ಮಸಾಕ್ಷಿ ಅನ್ನೋದಿತ್ತು ಅಂದ್ರೆ ನನ್ನ ಎದುರುಗಡೆ ಬಂದು ಕುತ್ಕೊಂಡು ಮಾತಾಡ್ಲಿ. ನಾನವತ್ತು ಅವ್ರು ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಮಾತಾಡಿದ್ರು, ಯಾವ ರೀತಿ ನಡ್ಕೊಂಡ್ರು, ನಾನು ಏನು ಮಾಡಿದೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಅವತ್ತು ನಾನು ಈ ನಿಮ್ಮ ಮುಕ್ತ ಚಾನೆಲ್ ನಲ್ಲಿ ಕೆಂಪಯ್ಯನ ಗುಲಾಮ ಅಂತ ಹೇಳಿದ್ರಿ ನೀವು. ಒಂದು ನಿಮಿಷ, ನಾನು ಅವರನ್ನು ಯೂಸ್ ಮಾಡಲ್ಲ. ನಾನು ಪತ್ರಕರ್ತ ಆಗಿದ್ದನು, ಕರ್ನಾಟಕದಲ್ಲೇ ಮೋಸ್ಟ್ ಪಾಪ್ಯುಲರ್ ರೈಟರ್ ನಾನು. ಈವನ್ ಟುಡೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪ್ರಾರಂಭ ಮಾಡಿ ಕರ್ನಾಟಕದಲ್ಲಿರುವಂತಹ ಎಲ್ಲ ರಾಜಕಾರಣಿಗಳಿಗಿಂತ ಅತಿ ಹೆಚ್ಚು ಫೇಸ್ಬುಕ್, ಟ್ವಿಟರ್ ನಲ್ಲಿ ಆರ್ಗ್ಯಾನಿಕ್ ಫಾಲೋವರ್ಸ್. ನಾನು ಯಾವ್ದು ಬೂಸ್ಟ್ ಪೋಸ್ಟ್ ಮಾಡಲ್ಲ, ಯಾವ್ದು ಪ್ರಮೋಷನ್ ಮಾಡಲ್ಲ. ಹೈಯೆಸ್ಟ್ ಫಾಲೋವರ್ಸ್ ಇಟ್ಕೊಂಡ್ರೆ ನಾನೇ. ಇವತ್ತು ಕೂಡ ಯಂಗ್ಸ್ಟರ್ಸ್ ನನ್ನ ಜೊತೆ ಎಷ್ಟಿದ್ದಾರೆ ಅಂತ ನೀವು ತಿಳ್ಕೊಳ್ಳಿ. ನಾನು ಯಾರ ಬಗ್ಗೆನೂ ಅಷ್ಟು ಮಾತಾಡಲ್ಲ. ನಿಮ್ಮ ನಿಷ್ಠೆ ಕರ್ತವ್ಯಕ್ಕೋ ಕೆಂಪಯ್ಯಗೋ ಅಂತ ಕೇಳಿದೆ. ಅದಾದ ನಂತರ ಮರುದಿನ ಸಿದ್ದರಾಮಯ್ಯ ಹೇಳ್ತಾರೆ, ಕೆಂಪಯ್ಯನು ನಿರ್ದೇಶನ ಕೊಡ್ತಾರ್ರಿ, ಅವ್ರ ಅಡ್ವೈಸರ್ ಇದಾರೆ ಅಂತ ಹೇಳಿದ್ರು. ಇದನ್ನ ಸಿದ್ದರಾಮಯ್ಯ ಅಂದ್ರೆ ನಿಮ್ ನಿಷ್ಠೆ ಕೆಂಪಯ್ಯಗೋ ಇವ್ರಿಗ? ನಿಮ್ಗೆ ಹೇಳ್ತೇನೆ, ನಿಮಗೆ ಬೇಕಾದ್ರೆ ನಾವು ಇನ್ ಸ್ವಲ್ಪ ದಿನ ಕಾಯ್ರಿ.
ನನ್ನ ಮೇಲೆ ಯಾವ ರೀತಿ ಒಂದು ರಾಜಕೀಯ ಪ್ರೇರಿತವಾದಂತ ಪ್ರಕರಣಗಳನ್ನ ದಾಖಲಿಸಿದ್ರು, ಅದ್ರೊಳಗಡೆ ಎಂತೆಂತ ಹಸಿ ಸುಳ್ಳಿದೆ ಅದನ್ನ ನಿಮಗೆ ಸಾಬೀತು ಮಾಡ್ತೀನಿ. ಅವತ್ತು ನಿಮಗೆ ಗೊತ್ತಾಗುತ್ತೆ ಈ ರವಿಚಂದ್ರಣ್ಣವರು ಇರ್ಬೋದು, IG ಇರ್ಬೋದು, ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡ್ಕೊಳ್ತು ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಆಯ್ತು, ನಾನ್ ನಿಮಗೆ ಹೇಳ್ತೀನಿ, ನೀವು ಪ್ರಬುದ್ಧವಾಗಿ ನಡ್ಕೊಳ್ಳೋದಂದ್ರೆ ಹಿಂದಿನ ದಿನ ಈದ್ ಮಿಲಾದಿಗೆ ನೀವು ಪ್ರೊಸೆಷನ್ಗೆ ಅವಕಾಶ ಕೊಡ್ತೀರಿ, ಹನುಮ ಜಯಂತಿ ಪ್ರೊಸೆಷನ್ಗೆ ಅವಕಾಶ ಇಲ್ಲ ಅಂತಂದ್ರೆ ಏನರ್ಥ? ನೀವು ಒಬ್ಬರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡೋದಕ್ಕೆ ನಿಮ್ ಹಿಂದೆ ಆ ರೀತಿ ಹಿನ್ನೆಲೆ ಇದ್ದಂತವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀರಿ. ನನಗೆ ಆ ರೀತಿ ಹಿನ್ನೆಲೆ ಏನಿದೆ? ನಾನು ಒಂದು ಪ್ರೊವೋಕೇಟಿವ್ ಸ್ಪೀಚೇ ಮಾಡಿಲ್ಲ ಇಲ್ಲಿವರೆಗೂ. ಇವತ್ತು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿ, ಈ ಹಿಂದೆ ಮೈಸೂರಿನ SP ಆಗಿದ್ದಂತಹ ಅಭಿನವ್ ಕರೆ ಕೇಳಿ, IG ಆಗಿದ್ದಂತ ಇವಾಗ ಏನು ಇಂಟೆಲಿಜೆನ್ಸ್ ಹೆಡ್ ಆಗಿದ್ದಾರೆ BK ಸಿಂಗ್ ಕೇಳಿ, ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತ ಕೇಳಿ. ಮೈಸೂರಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಮೋಸ್ಟ್ ಪಾಪ್ಯುಲರ್ ಪಾಲಿಟಿಷಿಯನ್ ಇರ್ಬೋದು, ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿ ಇರ್ಬೋದು, ಅದು ಪ್ರತಾಪ್ ಸಿಂಹನೇ. ಬೇಕಾದ್ರೆ ನಿಮ್ಗೆ ಬರೆದು ಕೊಡ್ತೀನಿ, ನಿಮಗೆ ಚಾಲೆಂಜ್ ಮಾಡ್ತೀನಿ. ಇವತ್ತು ಕೂಡ ಇವತ್ತು ರವಿಚಂದ್ರಣ್ಣವರು ಅವ್ರು ನಡ್ಕೊಂಡಿದ್ದ ರೀತಿ ಬಗ್ಗೆ ಅವ್ರ ಪೊಲೀಸ್ ಇಲಾಖೆನಲ್ಲಿ ಅವ್ರ ಬಗ್ಗೆ ಎಷ್ಟು ಟೀಕೆನ ಮಾಡಿದ್ರೆ, ಎಷ್ಟು ಜನಕ್ಕೆ ವಾಗ್ದಂಡನೆ ಮಾಡಿಸ್ಕೊಂಡಿದ್ದಾರೆ ಅಂತ ಅವ್ರನ್ನ ಹೋಗಿ ಖುದ್ದಾಗಿ ಕೇಳಿ. ಅವಾಗ ಗೊತ್ತಾಗುತ್ತೆ. ಅವ್ರ ಸೀನಿಯರ್ ಆಫೀಸರ್ಸ್ ಕೇಳಿ, ಅವ್ರು ನಡ್ಕೊಂಡಿರೋ ರೀತಿ ಯಾವ ರೀತಿ ಸರಿ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲ್ಗಡೆಯಿಂದ ರಿಪ್ರಮೈಂಡ್ ಆಗಿರೋಂಥದ್ದು ಅವ್ರನ್ನ ಕೇಳಿ. ರವಿ ಅವರ ಬಗ್ಗೆ ನೀವು ಅಷ್ಟು ಕೆಟ್ಟದಾಗಿ ಮಾತಾಡಲಿಲ್ಲ, ಸರಿ, ಓಕೆ. ಆದ್ರೆ ವಿಶ್ವನಾಥ್ ಅವರು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ ಅವರಿಗೆ ಕಾಲುಬಾಯಿ ರೋಗಿ ಅಂತ ತಾವು ಹೇಳಿದಿರಿ. ನೀವು ಒಂದ್ ತಿಳ್ಕೊಳ್ಳಿ, ಹಿರಿಯ ರಾಜಕಾರಣಿ ಒಂದ್ ತಿಳ್ಕೊಳ್ಳಿ, ಈ ನೀವು ಬೇರೆಯವ್ರ ಬಗ್ಗೆ ಟೀಕೆನ್ ಮಾಡ್ತಿರ್ತೀರಿ, ಟೀಕೆನ ಕಟುವಾದ ಟೀಕೆನ್ ಮಾಡಿ. ಅತ್ಯಂತ ಸಭ್ಯವಾದಂತ ಭಾಷೆಯಲ್ಲಿ ಅತ್ಯಂತ ಕಟುವಾದ ಟೀಕೆಯನ್ನ ಮಾಡೋದಕ್ಕೆ ಕನ್ನಡ ಭಾಷೆಯಲ್ಲಿ 52 ಅಕ್ಷರಗಳಿದಾವೆ. ಇದೇ ವಿಶ್ವನಾಥ್ ಅವರು ಸಚಿವರಾಗಿರ್ಬೇಕಾದ್ರೆ ಅದನ್ನು ಕಟ್ ಮಾಡಿ 46ಕ್ಕೆ 48ಕ್ಕೆ ಇಳಿಸ್ತೀನಿ ಅಂತ ಹೋದ್ರು, ಆದ್ರೂ ಪರವಾಗಿಲ್ಲ, ಅಕ್ಷರಗಳು ಅಲ್ಲೇ ಇದಾವೆ. ಆದ್ರೆ ಒಬ್ಬ ಪ್ರಧಾನಿಯನ್ನ ನೀವೊಂದ್ ರೀತಿ ನನ್ನ ನಾಯಿಗೆಲ್ಲ ಹೋಲಿಸ್ಬಿಟ್ರೆ, ನಮೋ ಅಂತ ನನಗೆ ಮೋಸ ಅಂತ ಹೇಳ್ಬಿಟ್ಟು ನೀವೊಂದು ದೇಶದ ಪ್ರಧಾನಿ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ಬಗ್ಗೆ ನೀವು ಹೇಳಕ್ ಹೋದ್ರೆ, ನಾನು ಆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನ್ನ ನಾಯಕನ ಬಗ್ಗೆ ಎಷ್ಟೆಲ್ಲ ತುಚ್ಛವಾಗಿ ಮಾತಾಡ್ತಿದ್ರಲ್ಲ, ಅವಾಗ ನನಗೆ ಸಿಟ್ಟು ಬರುತ್ತೆ ಅಲ್ವಾ? ಒಂದು ಸಾತ್ವಿಕ ಸಿಟ್ಟು ಬರುತ್ತೆ. ನಾನು ಅದಕ್ಕೆ ಹೇಳಿದೆ, ನಮ್ಮ ದನಗಳಿಗೆ ಹಳ್ಳಿ ಕಡೆ ಅವ್ರನ್ನ ಹಳ್ಳಿ ಹಕ್ಕಿ ಅಂತ ಹೇಳ್ಕೊತಾರಲ್ಲ ಅವರು, ಆಯ್ತಾ? ಅದಕ್ಕೆ ನಾನು ಹೇಳಿದೆ, ನಮ್ಮಲ್ಲೆಲ್ಲ ಹಳ್ಳಿ ಕಡೆ ದನಗಳಿಗೆ ಫುಟ್ ಅಂಡ್ ಮೌತ್ ಅಂತ ರೋಗ ಬರುತ್ತೆ, ಕಾಲು ಬಾಯಿ ರೋಗ ಅಂತ ಹೇಳ್ಬಿಟ್ಟು ಬರುತ್ತೆ. ಇವ್ರಿಗೆ ಆ ಬಾಯಿಗೆ ಅದು ಕಾಲು ಬಾಯಿ ರೋಗ ತರ ಆಗೋಗ್ಬಿಟ್ಟಿದೆ, ಬಾಯಿ ಯಾವತ್ತೂ ಕೂಡ ಬಹಳ ಲೂಸ್ ಸ್ಟಾಕ್ ಮಾಡ್ತಾರೆ ಅಂತ ಹೇಳಿದೆ. ಅಲ್ಲೂ ಕೂಡ ನಾನು ಅಸಭ್ಯವಾದಂತಹ ಅಥವಾ ಸಭ್ಯತೆಯ ಗೆರೆಯ ಆಚೆ ದಾಟುವಂತಹ ಮಾತುಗಳನ್ನು ಅಲ್ಲೂ ಕೂಡ ಹೇಳಿಲ್ಲ. ವಿಶ್ವನಾಥ್ ಅವ್ರಿಗೂ ಕೂಡ ನಾನು ಗೌರವ ಕೊಟ್ಟೆ ಮಾತಾಡಿದ್ದೀನಿ. ಸರ್, ಈಗ ನಿಮ್ಮನ್ನ ಒಂದು ಟ್ವಿಟ್ಟರ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಒಂದು ಟ್ರೆಂಡ್ ನಡೀತಾ ಇದೆ, ಪ್ರತಾಪ್ ಸಿಂಹ ಫಾರ್ CM ಅಂತ ಹೇಳಿ. ಇದನ್ನ ನಿಮ್ಮ ಹಿಂಬಾಲಕರಿಂದ ನೀವೇ ಮಾಡಿಸ್ತಾ ಇದ್ದೀರೋ ಅಥವಾ ಯಾರೋ ನಿಮ್ಮ ಅಭಿಮಾನಿಗಳು ಮಾಡ್ತಾ ಇದ್ದಾರೋ, ಹೇಗೆ? ನೋಡಿ, ಮೋದಿ ಅವರು ಒಂದ್ಸರಿ ಹೇಳಿದ್ರು CM ಅಂತಂದ್ರೆ ಕಾಮನ್ ಮ್ಯಾನ್ ಅಂತ. ನಾನ್ ತಿಳ್ಕೊಳ್ಳಿ, ನಾನು ನಿಮ್ ಚಾನೆಲ್ ಮುಖಾಂತರ ಇಡೀ ರಾಜ್ಯ ಆಗ್ಲಿ ಯಾರಿಗೆ ಇದನ್ನು ವಾಚ್ ಮಾಡೋರಿಗೆ ಎಲ್ಲರಿಗೂ ಹೇಳ್ತೀನಿ, ನಾನು ಊರಲ್ಲಿ ದನ ಕಾಯ್ಕೊಂಡಿದ್ದು, ಸಗಣಿ ತೆಗೆದು ಹೋಟೆಲ್ಗೆ ಹಾಲು ಹಾಕಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ಪತ್ರಕರ್ತನಾಗಿ ನನಗೆ 1,30,000ಕ್ಕಿಂತ ಹೆಚ್ಚು ಸಂಬಳ ಬರ್ತಾ ಇತ್ತು. ನನಗೆ ರಾಯಲ್ಟಿ ಪ್ರತಿ ತಿಂಗಳಿಗೆ ನನಗೆ 50,000ಕ್ಕಿಂತ ಜಾಸ್ತಿ ಬರ್ತಾ ಇತ್ತು. ನಾನು ಬೆಸ್ಟ್ ಸೆಲ್ಲರ್ ಕನ್ನಡದಲ್ಲಿ, SL ಭೈರಪ್ಪ ಬಿಟ್ಟರೆ ಹೈಯೆಸ್ಟ್ ಬುಕ್ ಸೇಲ್ ಆಗ್ತಿದ್ದೀನಿ ನಂದು. ಹೆಚ್ಚು ಕಡಿಮೆ ನಾನು 1.25 ಲಕ್ಷ ರೂಪಾಯಿ ಸಂಬಳನ ಬಿಟ್ಬಿಟ್ಟು ಈ ರಾಜಕಾರಣಕ್ಕೆ ಯಾಕೆ ಬಂದಿದ್ದೀನಿ ಅಂತಂದ್ರೆ, ನನ್ನ ಮನೆಯಲ್ಲಿ PLD ಬ್ಯಾಂಕ್ನವ್ರು ಬಂದು ಊರಿಗೆಲ್ಲ ತಮಟೆ ಹೊಡ್ಕೊಂಡ್ ಬಂದ್ಬಿಟ್ಟು ನಮ್ಮನೆ ಜಪ್ತಿ ಮಾಡಿ ಪಾತ್ರೆಗಳನ್ನ ಎಲ್ಲದನ್ನು ಹೊತ್ಕೊಂಡು ಹೋಗ್ತಿರೋ ದಿನಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಸಾಲ ಕಟ್ಲಿಕ್ಕೆ ಆಗದಲ್ಲೇ ಸುಸ್ತಿಯಾಗಿ ಅದು ಹಸಲಾಗಿ ಚಕ್ರಬಡ್ಡಿ ಹಾಕ್ಸ್ಕೊಂಡಿರೋಂಥದನ್ನ ನಾನು ನೋಡಿದ್ದೀನಿ ನನ್ನ ಮನೆಯಲ್ಲಿ. ನನಗೆ ಸಮಾಜಕ್ಕೆ ಇಲ್ಲಿ ಬರುವಂತದ್ದು, ನಾನು ಬಂದಿರೋದು ಗುಡ್ ಇಂಟೆನ್ಷನ್ ಇಂದ ಒಳ್ಳೆ ಕೆಲಸನ ಮಾಡ್ಬೇಕು ಅಂತ ಬರ್ತಿದ್ದೀನಿ ಹೊರತು ಮೈಸೂರಿನಲ್ಲಿ ಬಂಗ್ಲಾ ಕಟ್ಟಕ್ಕೂ ಬಂದಿಲ್ಲ, ಕೊಡಗಲ್ಲಿ ಕಾಫಿ ತೋಟಕ್ಕೂ ಬಂದಿಲ್ಲ, ಮಾಡೋದಕ್ಕೂ ಕೂಡ ಬಂದಿಲ್ಲ. ನಾನು ಬಂದಿರೋದು ಜನಕ್ಕೆ ಒಳ್ಳೇದ್ ಮಾಡ್ಬೇಕು. ನಾನು ಮನೆಯಲ್ಲಿ ಜಫ್ತಿ ಮಾಡ್ಕೊಂಡು ಮರುದಿನ ಶಾಲೆಗೆ ಹೋಯ್ತು ಅಂದ್ರೆ ನಿಮ್ಮಲ್ಲಿ ಜಫ್ತಿ ಆಯ್ತಂತ ಅಂತ ಹೇಳ್ಬಿಟ್ಟು ಹೀಯಾಳಿಸುವಂತ ಮಾತುಗಳನ್ನ ಕೇಳ್ತಿದ್ದೆ. ಯಾವ ಮಕ್ಕಳಿಗೂ ಕೂಡ ಅಂತ ಒಂದು ಪರಿಸ್ಥಿತಿ ಸೃಷ್ಟಿ ಆಗ್ಬಾರ್ದು ಅಂತ ನಾನು ಇಲ್ಲಿ ಬಂದಿದ್ದೀನಿ ಹೊರತು ನನಗೆ ಈ ಪದವಿ ಇದರದೆಲ್ಲ ಆಕಾಂಕ್ಷೆ ಇಲ್ಲ. ತಿಳ್ಕೊಳ್ಳಿ, ನಾನು ಆಗ್ಲೇ ಹೇಳಿದೆ ನಿಮ್ಗೆ 2004ರಲ್ಲಿ ಇವತ್ತು ಮೋದಿ ಅವ್ರ ಬಗ್ಗೆ ಬಹಳ ಅಭಿಮಾನಿಗಳಿದ್ದಾರೆ. 2004ರಲ್ಲಿ ಅವ್ರ ಪರವಾಗಿ ಬರ್ದವ್ ನಾನು, 2008ರಲ್ಲಿ ಅವ್ರ ಬಯೋಗ್ರಫಿ ಬರ್ದನು, ಇವತ್ತು ಮೋದಿ ಅವ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಊರಿಗೆ ಮಂದಿಗೆಲ್ಲ ಹೇಳ್ದವನೇ ನಾನು. ಮೋದಿ ಅವ್ರ ಪುಸ್ತಕನ ಬರೆದು
ಮೋದಿಯವರ ಬಗ್ಗೆ ಅಷ್ಟೊಂದು ಅಚಲವಾದ ನಂಬಿಕೆ ವಿಶ್ವಾಸ ಯಾಕಿದೆ ಅಂತಂದ್ರೆ ಆ ಮನುಷ್ಯ ಒಂದ್ ಹೇಳಿರೋ ನಾ ಕಾವಂಗ ನಾ ಕಾನೆ ದುಂಗ ಅಂತ ಹೇಳಿದ್ರು, ನಾ ಬೆಟ್ಟುಂಗ ನಾ ಬೆಟ್ಟನೆ ದುಂಗ ಅಂತ ಹೇಳಿದ್ರು. ಇಷ್ಟು ದೇಶಕ್ಕೋಸ್ಕರ ಕೆಲಸ ಮಾಡುವಂತ ವ್ಯಕ್ತಿ. ಆ ವ್ಯಕ್ತಿ ಕೆಳಗಡೆ ನನಗೆ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಇದಕ್ಕಿಂತ ಯಾವ ದೊಡ್ಡ ಪದವಿ ಬೇಕು? ಕಳೆದೋದ್ರಿ ನೀವು 500 ಚಿಲ್ಲರ ಶಾಸಕರ ಮಧ್ಯದಲ್ಲಿ ನೀವು ಕಳೆದೋದ್ರಿ. ರಾಜ್ಯ ರಾಜಕಾರಣ ನಿಮ್ಗೆ ಬರಬೇಕು ಅಂತ ಅನಿಸ್ತಾ ಇಲ್ವಾ? ನನಗೆ ಈ ಕ್ಷಣಕ್ಕೂ ಹೇಳ್ತೀನಿ, ನಾನು 10 ವರ್ಷಗಳ ಕಾಲ ಮೈಸೂರಿನ MP ಆಗಿರ್ಬೇಕು ಅನ್ನೋದು ಒಂದು ಅವಕಾಶ ಇದೆ, ಅಥವಾ ನನಗೆ ಒಂದು ಇಚ್ಛೆ. ಪಟ್ಟಣದ ವಿಧಾನಸಭಾ ಕ್ಷೇತ್ರ ಆ ಭಾಗದ ಮೇಲೆ ಕಣ್ಣಿಟ್ಟಿದ್ರಿ ನೀವು. ಹುಣಸೂರಿನಲ್ಲಿ ಓಡಾಟ ಜಾಸ್ತಿ ಇದೆ. ನಾನು ಹೇಳ್ತೀನಿ ಒಂದ್ ತಿಳ್ಕೊಳ್ಳಿ, ನಾನು ನಮ್ಮ ಸಕಲೇಶ್ಪುರದವನು. ನಾನು ನನ್ನ ಇಡೀ ಎಲ್ಲ ನನ್ನ ಸಂಬಂಧಿಕರೆಲ್ಲ ಮೂಡಿಗೆರೋರು. ನಮ್ಮಲ್ಲಿ ಪ್ಲಾಂಟರ್ಸ್ ಅಂತ ಇರ್ತಾರೆ. ಈ ಕಾಫಿ ಗಿಡ ಇದೆಯಲ್ಲ ಅದನ್ನ ಪ್ಲಾಂಟ್ ಮಾಡೋರ್ನ ಪ್ಲಾಂಟರ್ಸ್ ಅಂತಾರೆ. ಇವತ್ತು ಮೀಡಿಯಾದಲ್ಲಿ ಏನಾಗೋಗ್ಬಿಟ್ಟಿದೆ ಅಂದ್ರೆ ಪ್ಲಾಂಟರ್ಸ್ ಜಾಸ್ತಿ ಬಂದ್ಬಿಟ್ಟಿದ್ದಾರೆ. ಈ ರೀತಿ ಸುದ್ದಿನ ಹಬ್ಬಿಸ್ತಾ ಇರ್ತಾರೆ. ಹುಣಸೂರು ಇನ್ಸಿಡೆಂಟ್ ಆದ್ಮೇಲೆ ಒಂದ್ ಪತ್ರಿಕೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಆಕಾಂಕ್ಷಿ ಅಂತ ಬರೆದ್ಬಿಟ್ಟ. ಅಲ್ಲ, ಜನಕ್ಕೆ ಏನ್ ಭಾವನೆ ಹೊರಟಾಗುತ್ತೆ? ಅವನು ಆಕಾಂಕ್ಷಿಗೋಸ್ಕರ ಇವನು ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಭಾವನೆ ಬರುತ್ತೆ. ನಾನು 2015ರಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಷ್ಟು ಮಾತ್ರ ಅಲ್ಲ, ನನ್ನ ಧರ್ಮದ ಬಗ್ಗೆ ಆಗ್ಲಿ, ಸಂಸ್ಕೃತಿ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ ನನ್ನ ನಿಷ್ಠೆ ಅನ್ನೋದಿದೆಯಲ್ಲ, ಇವತ್ತಲ್ಲ, ನಾನು 2000ರಲ್ಲಿ ನಾನು ಕಾಲಂ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಇವತ್ತವರೆಗೂ ನನ್ನ ಅಭಿಮಾನಿ ವರ್ಗಕ್ಕೆ ಗೊತ್ತಿದೆ ಏನು ಅಂತ ಹೇಳಿ, ಪ್ರತಾಪ್ ಸಿಂಹ ಏನು ಅನ್ನೋದು. ರಾಜಕಾರಣಕ್ಕೆ ಬರೋದಕ್ಕೆ ನಂಗೆ ಸುತಾರಾಮ್ ನಂಗೆ ಒಂದು ಪೈಸನು ಇಷ್ಟನೂ ಇಲ್ಲ. ತಿಳ್ಕೊಳ್ಳಿ, ನನಗೆ 2000 ಇನ್ನೂ ಒಂದು ಟರ್ಮು ನಾನು ಸಂಸದನಿಗೆ 10 ವರ್ಷ ಇರಬೇಕು ಅಂತ ನಾನು ಯಾಕೆ ಬಯಸ್ತೆ ಅಂತ ತಿಳ್ಕೊಳ್ಳಿ. ನಾನು ಇವತ್ತರೆಗೂ ಮೈಸೂರು ಬೆಂಗಳೂರು ಡಬಲ್ ಟ್ರ್ಯಾಕಿಂಗ್ ಕಂಪ್ಲೀಟ್ ಮಾಡಿಸಿದ್ದೀನಿ. ಹೊಸ ಟ್ರೈನ್ಗಳು ಬಂದಿದೆ. ಈಗ ಮತ್ತೆ 3 ಹೊಸ ಟ್ರೈನ್ ತರ್ತಾ ಇದ್ದೀನಿ. ಎಲೆಕ್ಟ್ರಿಫಿಕೇಶನ್ ಆಗಿದೆ. ಹೊಸ ರೈಲ್ವೆ ಅತಿ ಹೆಚ್ಚು ಅನುದಾನ ಆ ಭಾಗಕ್ಕೆ ಹೋಗ್ತಾ ಇದೆ. ಅಲ್ಲಿ ತಂಬಾಕು ಬೆಳೆಗಾರರ ಮೇಲೆ ನಿಮ್ಗೆ ಹೆಚ್ಚು ಆಸಕ್ತಿ ಇದೆ. ಇಲ್ಲ ನೋಡಿ, ರೈತ ತಂಬಾಕು ಬೆಳೆಗಾರಲ್ಲ, ರೈತ. ನೀವು ನಮ್ಮ ತಂಬಾಕು ಬೆಳೆಗಾರರ ಸ್ಥಿತಿನ ಕಮರ್ಷಿಯಲ್ ಕ್ರಾಪ್ ಆಗಿದ್ರು ಕೂಡ ಮನೆಯಲ್ಲಿ ಏನ್ ಮಾಡ್ತಾರೆ ಗೊತ್ತಾ ನಿಮಗೆ? ಫೆಬ್ರವರಿ ಮಾರ್ಚ್ ಬರೋಷ್ಟರಲ್ಲಿ ತಂಬಾಕನ್ನ ಮಾರ್ಬಿಟ್ಟು ಒಂದು ಮೋಟರ್ ಸೈಕಲ್ ತಗೋತಾರೆ. ಜುಲೈಗೆ ಹೋಗೋಷ್ಟೊಳಗಡೆ ಮೋಟರ್ ಸೈಕಲ್ ಅಡವಿಟ್ಟಿರ್ತಾರೆ. ಅಂತ ಪರಿಸ್ಥಿತಿ ಇದೆ ನಮ್ಮಲ್ಲಿ ಹುಣಸೂರು ಪಿರಿಯಾಪಟ್ಟಣದಲ್ಲಿ. ಅವ್ರ ಬಗ್ಗೆ ಧ್ವನಿ ಎತ್ತಂತದ್ದು ಅಷ್ಟೇ ನನ್ನ ಕೆಲಸ. ವಿಧಾನಸಭೆ ಮೇಲೆ ಕಣ್ಣಿಲ್ಲ ನನಗೆ. ವಿಧಾನಸಭೆಗೆ ಅಲ್ಲ, ನಾನು ತಿಳ್ಕೊಳ್ಳಿ, ಮೋದಿ ಅವರು ಒಂದು ಮಾತು ಹೇಳಿದ್ರು 2013 ಸೆಪ್ಟೆಂಬರ್ 13ನೇ ತಾರೀಕು ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದಾಗ ಹೇಳಿದ್ರು, ಜೀವನದಲ್ಲಿ ಏನೋ ಮಾಡ್ಬೇಕು ಅಂತ ಹೊರಡು, ಏನೋ ಆಗ್ತೀಯಾ, ಏನೋ ಆಗಬೇಕು ಅಂತ ಹೊರಡ್ಬಿಡೋದು ಏನೂ ಆಗಲ್ಲ ಅಂತ ಹೇಳಿದ್ರು. ನಾನು ಮೋದಿ ಅವರ ಬಗ್ಗೆ ಇವ್ರಿಗೆ ಬೇರೆಯವ್ರ ತರ ಬೂಟಾಟಿಕೆ ಅದಲ್ಲ. ನನಗೆ ಭಕ್ತಿ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇರ್ಬೇಕಾದ್ರೆ ವಿಶ್ವೇಶ್ವರ ಭಟ್ರೆ ನನ್ನ ಗುರುಗಳು. ನಾನು ರಾಜಕಾರಣಕ್ಕೆ ಬಂದಾಗ್ಲೂ ಕೂಡ, ನಾನು ಮೈಸೂರಿನಲ್ಲಿ ನಿಂತಾಗ್ಲೂ ಕೂಡ, ನಾನು ಗೆದ್ದ ಕ್ಷಣದಲ್ಲಿ ಹೇಳಿದೆ ವಿಶ್ವೇಶ್ವರ ಭಟ್ರೆ ನನ್ನ ರಾಜಕೀಯ ಗುರುನು ಕೂಡ ಅಂತ ಹೇಳಿದ್ದೆ. ನಾನು ಇಲ್ಲಿ ರಾಜಕಾರಣಕ್ಕೆ ಬರೋದಕ್ಕೆ ನನಗೆ ಪ್ರೇರಣೆ ಮೋದಿ ಅವರು. ಮೋದಿ ಅವರು 2029ವರೆಗೂ ಈ ದೇಶದ ಪ್ರಧಾನಿ ಆಗಿರ್ಬೇಕು. ಅವರು ಅಂತಿಮವಾಗಿ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಹಾಗೆ ಆದಾಗ ಮಾತ್ರ ಈ ದೇಶಕ್ಕೆ ಒಳ್ಳೆ ಕಾಲ ಬರುತ್ತೆ, ಎಲ್ಲದನ್ನು ಸರಿಪಡಿಸ್ತಾರೆ ಅನ್ನೋ ಭಾವನೆಯಿಂದ ನಾನು ರಾಜಕಾರಣ ಮಾಡ್ತಿದ್ದೀನಿ ಹೊರತು ಯಾವ ಹುದ್ದೆ ಬಗ್ಗೆ. ಪ್ರತಾಪ್ ಸಿಂಹ ಅವರು ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂತ ಮತ್ತೊಂದು ಆರೋಪ ಇದೆ. ಪ್ರತಾಪ್ ಸಿಂಹ ಅವರು ಟಿಕೆಟ್ ಸಿಕ್ಕಿದ ತಕ್ಷಣ ಅವರು ಮಲ್ಲೇಶ್ವರಂಗೆ ಹೋಗದೆ ನೇರವಾಗಿ ಪದ್ಮನಾಭನಗರಕ್ಕೆ ಹೋದ್ರು. ದೇವೇಗೌಡರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ. ಆನಂತರ ಅಲ್ಲೊಂದು ವೀಕ್ ಕ್ಯಾಂಡಿಡೇಟ್ ಅನ್ನು ಹಾಕಿ ಆ ಮೂಲಕ ಗೆದ್ದು ಬರ್ತಾರೆ. ನಿಮಗೆ ಬಹುಶಃ ನಮ್ಮ ಕ್ಷೇತ್ರದ ಬಗ್ಗೆ ಅರಿವಿಲ್ಲ ಅಂತ ಭಾವಿಸ್ತೀನಿ. ಒಂದ್ ತಿಳ್ಕೊಳ್ಳಿ, ದೇವೇಗೌಡರು ಸಿದ್ದರಾಮಯ್ಯನವರು ಇಬ್ರು ಒಟ್ಟಿಗೆ ಇದ್ರು ಒಂದ್ ಕಾಲದಲ್ಲಿ. 2006ಕ್ಕಿಂತ ಮೊದಲು ಅವರಿಬ್ರು ಒಟ್ಟಿಗೆ ಇದ್ದೆ. ಅವ್ರದ್ದೊಂದು ಕ್ಯಾಂಡಿಡೇಟ್ ಗೆಲ್ಸ್ಕೊಳಕ್ಕಾಗಿಲ್ಲ. ನನ್ನನ್ನು ಹೆಂಗ್ ಗೆಲ್ಸ್ತಾರೆ ತಿಳ್ಕೊಳ್ಳಿ. ನಾನು ಅವ್ರ ಮನೆಗೆ ಹೋದೆ ಅಂತ ಹೇಳ್ತಿರಲ್ಲ, ನಾನು ದೇವೇಗೌಡರನ್ನ ಹಿಂಗ್ ತಿಳ್ಕೊಳ್ಳಿ, ನಾನು ದೇವೇಗೌಡರನ್ನ ಫಸ್ಟ್ ನಾನು MP ಆದ ನಂತರನೇ ಅವ್ರನ್ನ ನೋಡಿರೋಂಥದ್ದು. ಅದಕ್ಕಿಂತ ಮೊದಲು ನಾನು ದೇವೇಗೌಡರನ್ನೇ ನೋಡಿರ್ಲಿಲ್ಲ. ತಿಳ್ಕೊಳ್ಳಿ, ನಾನು MP ಆದ ನಂತರ ಮೈಸೂರು ಪ್ಯಾಲೇಸ್ ನೋಡಿರೋದು, ಝೂ ನೋಡಿರೋಂಥದ್ದು. ನಾನು ಮೈಸೂರೇ ನನಗೆ ಗೊತ್ತಿರ್ಲಿಲ್ಲ. ನಿಮಗೆ ಇಷ್ಟೊಂದು ರಾಜಕಾರಣ ಇದನ್ನೊಂದು ಹೇಳ್ತಾರಲ್ಲ, ನನ್ಗೆ ಯಾವ ಜಾತಿ ಇಲ್ಲ. ನೀವು ತಿಳ್ಕೊಳ್ಳಿ, ಯಾವ ರಾಜಕಾರಣ ಉಂಟಲ್ಲ, ತಮ್ಮ ಮಕ್ಕಳ ಬಗ್ಗೆ, ತನಗ್ ಬೇಕಾದವ್ರ ಬಗ್ಗೆ ಯೋಚನೆ ಮಾಡ್ತಿರೋದು. ಕಂಡವ್ರ ಮಕ್ಕಳನ್ನ ಯಾರನ್ನು ಉದ್ಧಾರ ಮಾಡ್ಬೇಕು ಅಂತ ಯಾವ ರಾಜಕಾರಣನೂ ಕೂಡ ಕರ್ನಾಟಕದಲ್ಲಿ ನಾನಂತೂ ನೋಡ್ಲಿಲ್ಲ. ಹಿಂದೆ ಏನೋ ಪಾಪ ದೇವರಾಜ ಅರಸು ಅಂತ ಮಹಾನುಭಾವರು ಇದ್ರು, ರಾಮಕೃಷ್ಣ ಹೆಗಡೆ ಅವರು ಅಂತ ಇದ್ರು. ಒಕ್ಕಲಿಗ ಪಾಲಿಟಿಕ್ಸ್ ಮಾಡ್ಲಿಲ್ಲ ನೀವು ಅಲ್ಲಿ. ಪ್ರತಾಪ್ ಸಿಂಹ ಯಾವ ಜಾತಿ ಹೇಳಿ? ಒಕ್ಕಲಿಗ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ನನ್ನ ಅಭಿಮಾನಿಗಳನ್ನ ಹೋಗಿ ಕೇಳಿ. ಪ್ರತಾಪ್ ಸಿಂಹ ಒಬ್ಬ ರಾಷ್ಟ್ರವಾದಿ ಅಂತ ಹೇಳ್ತಾರೆ ಹೊರತು ಯಾವ ಜಾತಿಯವನು ಅಂತ ಹೇಳಲ್ಲ. ನನ್ನ ಹೆಸರಲ್ಲೂ ಪ್ರತಾಪ್ ಸಿಂಹ ಇದೆ, ಗೌಡ ಇಲ್ಲ. ತಿಳ್ಕೊಳ್ಳಿ, ನಮ್ ತಂದೆ ಒಬ್ಬ RSS ನ ಸ್ವಯಂ ಸೇವಕನಾಗಿದ್ದಂತವ್ರು. ನಮ್ಮ ಮನೆ ಪ್ರತಿಯೊಬ್ಬರ ಹೆಸರು ಕೂಡ ಪ್ರತಾಪ್ ಸಿಂಹ, ವಿಕ್ರಮ್ ಸಿಂಹ, ರಾಜೇಂದ್ರ ಸಿಂಹ ಅಂತ ಇಟ್ಟಿದ್ದಾರೆ. ನನ್ನ ತಂಗಿಗೂ ಕೂಡ ಅವರು ಸರ್ವಮಂಗಳ ದೇವಿ ಅಂತ ಹೆಸರಿಟ್ಟಿದ್ದಾರೆ ಹೊರತು ಎಲ್ಲೂ ಕೂಡ ನಮ್ಮ ಹತ್ರ ಜಾತಿ ಕೂಡ ಅದೊಂದು ಸಣ್ಣ ಒಂದು ಲವಲೇಶನ್ ಕೂಡ ನಮ್ಮ ಹೆಸರಲ್ಲಿ ಬರ್ಲಿಕ್ಕೆ ಬಿಟ್ಟಿಲ್ಲ. ನಮ್ಮ ಅಪ್ಪ ನನಗೆ ರಾಣಾ ಪ್ರತಾಪನ ಹೆಸರನ್ನ ಇಟ್ಟಿರುವಂತವ್ರು. ನಾನಿಲ್ಲಿ ಬಂದ್ಬಿಟ್ರು ಜಾತಿ ರಾಜಕಾರಣ ಮಾಡೋಕೆ. ನಾನು ಇವ್ರ
ತರ ಈ ಖಾದಿದಾರಿ ಅಥವಾ ಖಾದಿದಾರಿ ನಾನು ರಾಜಕಾರಣಿ ಅಲ್ಲ, ಅಥವಾ ನನಗೆ ಬೇರೆ ರಾಜಕೀಯದಲ್ಲಿ ಇನ್ನೇನು ಅಧಿಕಾರ ಸ್ಥಾನಮಾನದ ಆಕಾಂಕ್ಷೆ. ಪ್ರತಾಪ್ ಸಿಂಹ ಅವರಿಗೆ ಫೇಸ್ಬುಕ್ ನಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿರೋದು ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿದೆ ಅಂತ ಕೆಲವರು ಹೇಳ್ತಾರೆ. ನಿಮ್ಮ ಅಭಿಮಾನಿಗಳು ಮಾಡುವಂತಹ ಎಲ್ಲಾ ಅವಾಂತರಗಳಿಗೆ ನೀವೇ ಬೆಲೆ ತೆರಬೇಕಾದಂತಹ ಸ್ಥಿತಿ ಬಂದಿದೆ. ಅದು ರಾಣಿ ಚೆನ್ನಮ್ಮ ಬಗ್ಗೆ ಮತ್ತು ವಿಶೇಷವಾಗಿ ಒನಕೆ ಓಬವ್ವ ಬಗ್ಗೆ ಕಳೆದ ಬಾರಿ ನಡೆದಂತಹ ವಿವಾದದ ಬಗ್ಗೆ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೀನಿ. ನೋಡಿ, ನಮ್ಮಲ್ಲಿ ಬಹಳ ಜನ ರಾಜಕಾರಣಿಗಳಿಗೆ, ಬಹಳ ಜನ ಮಾಧ್ಯಮಗಳಲ್ಲಿ ಇರೋರಿಗೆ ಸಮಸ್ಯೆ ಏನು ಅಂತಂದ್ರೆ ಟ್ವೀಟು ರೀಟ್ವೀಟು, ಪೋಸ್ಟು ರೀಪೋಸ್ಟು, ಫೇಸ್ಬುಕ್ ಅಲ್ಲಿ ಓನ್ ಪೇಜು ಫ್ಯಾನ್ ಪೇಜು, ಇದ್ರ ಡಿಫ್ರೆನ್ಸ್ ಗೊತ್ತಿಲ್ಲ ಅವರಿಗೆ. ಈಗ ನಾನು ಹೇಳ್ತೀನಿ, ನಿಮ್ಮ ಹೆಸರನ್ನೆಲ್ಲ ನಾನು ಪೇಜ್ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಅದ್ರೊಳಗಡೆ ಯಾವ್ದೋ ಒಂದನ್ನು ಹಾಕ್ತೀನಿ ಅಂತ ತಿಳ್ಕೊಳ್ಳಿ, ಒಂದು ಆರ್ಟಿಕಲ್ ಹಾಕ್ತೀನಿ, ನಿಮ್ಮನ್ನು ಹೋಗ್ಬಿಟ್ಟು ನಿಮ್ ಫ್ಯಾನ್ ಪೇಜ್ ಅಲ್ಲಿ ಹಾಕಿದ್ದಕ್ಕೆ ನಿಮ್ಮನ್ನು ಹೇಳಿದ ರೆಸ್ಪಾನ್ಸ್. ಪ್ರತಾಪ್ ಸಿಂಹ ಅವರಿಗೆ ಎಚ್ಚರಿಕೆಯನ್ನು ಕೊಡಬಹುದು, ಅಥವಾ ಇದರಿಂದಾಗಿ ನೆಗೆಟಿವ್ ಆಗತ್ತೆ, ಇದನ್ನ ತೆಗೀರಿ ಅಂತ ಹೇಳಬಹುದು, ರಿಕ್ವೆಸ್ಟ್ ಮಾಡಬಹುದು. ನಿಮಗೆ ಗೊತ್ತಾ, ಆ ಪ್ರಕರಣ ಆದ ನಂತರ ಮೈಸೂರಲ್ಲಿ ವಿಜಯನಗರ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಿಸಿದ್ದೀನಿ, ಅದು ಎನ್ಕ್ವೈರಿ ಆಗ್ತಿದೆ. ನಿಮಗೆ ಗೊತ್ತಾ, ನಾನು ಯಾರನ್ನೂ ಬಿಟ್ಟಿಲ್ಲ. ನಾನು ನನ್ನ ಹೆಸರಿಗೆ ಅಪಚಾರ ಮಾಡ್ಲಿಕ್ಕೆ, ನಾನು ಒನಕೆ ಓಬವ್ವ ಬಗ್ಗೆ, ಕಿತ್ತೂರು ಚೆನ್ನಮ್ಮ ಬಗ್ಗೆ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ಬ ಪತ್ರಕರ್ತ ಬಹಳ ಹೆಮ್ಮೆ ಬರೋ ರೀತಿಯಲ್ಲಿ ಬರೆದಿದ್ದಾರೆ ಪ್ರತಾಪ್ ಸಿಂಹನೇ. ಅದನ್ನ ನೀವು ಬೇಕಾದ್ರೆ ಇಡೀ ಹಳೆ ದಾಖಲೆಗಳನ್ನು ತೆಗೆದು ನೋಡಿ. ಇವತ್ತು ಟಿಪ್ಪು ಜಯಂತಿ ಮಾಡ್ಬೇಕಾದ್ರೆ ನಾನು ಕೇಳಿದೆ, ಒನಕೆ ಓಬವ್ವನನ್ನ ಇದೇ ಹೈದರಾಲಿ ಟಿಪ್ಪು ಸುಲ್ತಾನ್ ಸೈನಿಕರೇ ಅಲ್ವಲ್ಲ ಹಿಂಗಡೆಯಿಂದ ಬಂದು ಚೂರಿಯಾಗಿ ಸಾಯಿಸಿದ್ದು ಒಬ್ಬ ಛಲವಾದಿ ಮಹಿಳೆನ. ಇವತ್ತು ಆಕೆನ ನಾವು ಶಾಲೆನಲ್ಲಿ ಇರ್ಬೇಕಾದ್ರೆ ಪ್ರಹಸನ ಮಾಡ್ತೀವಿ, ಚಿತ್ರದುರ್ಗದ ಏನೋ ವೀರ ಮಹಿಳೆಯ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದನ್ನ ಸಾಂಗ್ ಹಾಕೊಂಡು ಅದಕ್ಕೆ ನಾವು ಸ್ಕಿಟ್ ಮಾಡ್ತೀವಿ. ನೀವು ಆ ಮಕ್ಕಳಿಗೆ ಆಕೆನ ಹಿಂಗಡೆಯಿಂದ ಚೂರಿ ಹಾಕಿ ಸಾಯಿಸಿದವ್ರನ್ನ ಜಯಂತಿ ಮಾಡ್ತಾರಲ್ಲ, ಏನ್ ಸಂದೇಶವನ್ನು ಕೊಡ್ತೀರಿ ಅಂತ ಸಿದ್ದರಾಮಯ್ಯನವ್ರಿಗೆ ಕೇಳೋನು ನಾನೇನೆ. ಇವ್ರು ಬಂದ್ ಕೊನೆಗೆ ನನ್ನ ಮೇಲೆನೆ ಗೂಬೆ ಕೂರಿಸೋದಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರೆ. ಅವರಿಗೆ ಒಂದ್ ತಿಳ್ಕೊಳ್ಳಿ, ಕಾಂಗ್ರೆಸ್ನವ್ರಿಗೆ ಅವರ ಇತಿಹಾಸ ಆರಂಭವಾಗಿದ್ದು ಅದು ನೆಹರು ಇಂದ, ಅವ್ರ ಇತಿಹಾಸ ಹಿಂಗೆ ಮುಂದುವರಿಯುವಂಥದ್ದು ಕೂಡ ರಾಹುಲ್ ಗಾಂಧಿ ವರೆಗೂ. ನೀವು ಬಂದ ಮೇಲೆ ಯುವ ಮೋರ್ಚಾ ಬಹಳ ಕೋಮುವಾದಿ ಆಯ್ತು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಯುವ ಮೋರ್ಚಾಗೆ ಯಾವ ಕೆಲಸನ ಮಾಡಿ, ಮೂಡಿಗೆರೆ ಒಬ್ಬ ಯುವಕ, ನಿಮ್ಮ ಯುವ ಮೋರ್ಚಾದ ಒಬ್ಬ ಅನಿಲ್ ಅನ್ನುವಂತ ಹುಡುಗ, ಧನ್ಯಶ್ರೀ ಅನ್ನುವಂತ ಆ ಹೆಣ್ಣು ಮಗಳಿಗೆ ಹೋಗಿ ಮನೆಗೆ ಧಮಕಿ ಹಾಕಿ ಇವತ್ತು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಆ ಹೆಣ್ಣು ಮಗಳು ಸೂಸೈಡ್ ಮಾಡ್ಕೊಂಡ್ಲು. ಈ ರೀತಿಯ ಘಟನೆ ಬಹುಶಃ ಬಜರಂಗ ದಳ ಮತ್ತು ಯುವ ಮೋರ್ಚಾಕ್ಕೆ ಹೆಚ್ಚಿನ ವ್ಯತ್ಯಾಸ ಕಾಣ್ತಾ ಇಲ್ಲ ನೀವು. ಆ ಹುಡುಗ ಇದನ್ನಲ್ಲ, ಅವನೊಬ್ಬ ಒಂದು ಸೂಪರ್ ಮಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತವನು. ಅವನು ಮೋದಿ ಅಥವಾ ನಮ್ಮ ಪಕ್ಷ ಸಿದ್ಧಾಂತ ಭಾರತೀಯತೆ ಇದರದ ಒಬ್ಬ ಭಕ್ತ. ಅವನ ತಾಯಿ ಇವತ್ತು ಕೂಡ ಕೂಲಿ ಕೆಲಸವನ್ನು ಮಾಡ್ತಾರೆ. ಅಂತ ಒಂದು ಕಷ್ಟದಲ್ಲಿ ಇರುವಂತ ಹುಡುಗ ಅವನು. ಆ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದು ಈ ತನಿಖೆ ಮಾಡ್ತಿದ್ರಲ್ಲ ಇವ್ರು ಹೊರಗಡೆ ಹಾಕ್ಬೇಕು, ಆಗ ನಿಮಗೆ ಗೊತ್ತಾಗುತ್ತೆ. ಇದು ಮಾತ್ರ ಅಲ್ಲ, ಬಿಜಾಪುರದಲ್ಲಿ ಅಂದ್ರೆ ವಿಜಯಪುರದಲ್ಲಿ ದಾನಮ್ಮ ಕೇಸ್ ಏನಿದೆಯಲ್ಲ ಅದ್ರ ಬಗ್ಗೆ ತನಿಖೆ ಆಗ್ತಿದೆಯಲ್ಲ ಸಿಒಡಿ, ಅವರಿಗೆ ಹೊರಗಡೆ ತನಿಖೆದ ಯಾವ ಹಂತದಲ್ಲಿದೆ, ಏನಾಗಿದೆ ಅಂತ ಹೊರಗಡೆ ಹಾಕ್ಲಿಕ್ಕೆ ಹೇಳಿ, ಆಗ ನಿಮಗೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ನಾನು ಈ ಕ್ಷಣಕ್ಕೂ ಹೇಳ್ತೀನಿ ನೋಡಿ, ಆಕೆಯ ಆತ್ಮಹತ್ಯೆ ಅನ್ನೋದಿಲ್ಲ, ಬಹಳ ದುರದೃಷ್ಟಕರ ಸಂಗತಿ, ಯಾರೋ ಮಾಡಬಾರ್ದು. ಒಂದೊಂದ್ಸರಿ ಮಕ್ಕಳಿಗೆ ತಂದೆ ತಾಯಂದಿರು ಕೂಡ ಕರೆದು ಬುದ್ಧಿ ಹೇಳಿದಾಗ ಮಕ್ಕಳು ಸೂಸೈಡ್ ಮಾಡ್ಕೊಂಡಿರೋಂಥದ್ದು ಇದೆ, ನಿಮಗೆ ತಿಳ್ಕೊಳ್ಳಿ. ಟಿವಿ ವಿಚಾರದಲ್ಲಿ ಇವರು ಯಾರು ದೊಣ್ಣೆ ನಾಯಕರು, ಅವರ ಮನೆಗೆ ಹೋಗಿ ಜೋರ್ ಮಾಡೋದು. ಯಾವ ದೊಣ್ಣೆ ನಾಯಕರು ಅಲ್ಲ, ದೊಣ್ಣೆ ನಾಯಕರನ್ನ ಮನೆಯಿಂದಲೇ ಮನೆಯವರೇ ಕರೆದು ಬಿಟ್ಟಿದ್ದೀರಿ ಅಕಸ್ಮಾತ್ ಬುದ್ಧಿ ಹೇಳೋ ಅಂತ ಹೇಳಿ. ಎಷ್ಟೋ ಸಾರಿ ಗುರು ಹಿರಿಯರನ್ನ ಕರೆಸ್ಬಿಟ್ಟು ನಾವು ಬುದ್ಧಿ ಹೇಳೋರು ಇರ್ತಾರೆ, ಕೆಲವೊಂದ್ಸರಿ ಬೇರೆ ಬೇರೆದಕ್ಕೆ ಸಹಾಯ ಪಡ್ಕೊಳ್ತಾರೆ. ಆಯ್ತಾ, ಈ ಪ್ರಕರಣದಲ್ಲೂ ಕೂಡ ಪೊಲೀಸರು ಸತ್ಯಾಸತ್ಯತೆ ಏನು ನನ್ನ ಹೊರಗಡೆ ಹಾಕ್ಲಿ, ಆಗ ಗೊತ್ತಾಗುತ್ತೆ. ಅವನು ಒಬ್ಬ ಮಾರಲ್ ಪೊಲೀಸಿಂಗ್ ಬಗ್ಗೆ ನೀವೇನ್ ಹೇಳ್ತೀರಿ? ಕರಾವಳಿ ಭಾಗದಲ್ಲಿ ಜೋರಾಗಿ ನಡೀತಾ ಇದೆ ಇವತ್ತು. ನೋಡಿ, ಮಾರಲ್ ಪೊಲೀಸಿಂಗ್ ಅನ್ನೋದು ನೀವು ತಿಳ್ಕೊಳ್ಳಿ, ಇದರಲ್ಲಿ KFD ಅವ್ರದ್ದು ಮಾರಲ್ ಪೊಲೀಸಿಂಗ್ ನಡೀತಿಲ್ವಾ? ಅದು ಕ್ರಿಶ್ಚಿಯನ್ ಆಕ್ಷನ್. ಬಿಜೆಪಿಯಿಂದ ಸ್ವಲ್ಪ ಆಚೆ ಬಂದು ಒಬ್ಬ ಪ್ರಬುದ್ಧ ಅಥವಾ ಒಂದು ರೀತಿಯಲ್ಲಿ ನಾಗರಿಕನಾಗಿ ಆ ಹೆಣ್ಣು ಮಕ್ಕಳಿಗೆ ಹಾಗಾದ್ರೆ ಸ್ವಾತಂತ್ರ್ಯನೇ ಇಲ್ವಾ? ನೋಡಿ, ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ನಮ್ಮನ್ನ ಮನೆಯಿಂದ ಶಾಲೆಗೆ ಕಳಿಸಿರ್ತಾರೆ ಅಥವಾ ಕಾಲೇಜಿಗೆ ಕಳಿಸಿರ್ತಾರೆ. ಅವ್ರು ಕಾಲೇಜಲ್ಲೇ ಇದ್ದಾರ, ಕಾಲೇಜ್ ಇಲ್ದೆಲ್ಲ ನೀವು ಹೋಟೆಲಿಗೆ ಹೋಗಿ ಚಾಯ್ ಕುಡೀರಿ ಎಲ್ಲ ಹೋಗಿ ಬನ್ನಿ. ಮನೆಯಲ್ಲಿ ತಂದೆ ತಾಯಿದು ಒಂದು ವಿಶ್ವಾಸ ಅಂತ ಇರ್ತದೆ. ಆ ವಿಶ್ವಾಸಕ್ಕೂ ಕೂಡ ನಾವೆಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನ ನೀವು ಅಪ್ಡೇಟ್ ಮಾಡ್ಕೊಂಡು ಮನೆಯವ್ರಿಗೆ ಹೋದ್ರೆ ಒಳ್ಳೇದು. ಈಗ ಯಾರು ಲವ್ ಮಾಡಬಾರ್ದು, ಪ್ರೀತಿಸಬಾರ್ದು ಅಂತ ಏನಿಲ್ಲ. ನಾನು ಕೂಡ ಪ್ರೀತಿಸೇ ಮದುವೆ ಆಗಿರುವಂತದ್ದು. ಪ್ರೀತಿಸಿ ನನ್ನ ಒಂದು ಸ್ಥಾನಕ್ಕೆ ನಾನು ಹೋಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಾಗ ನನ್ನ ಹೆಂಡತಿ ಅವಳು ಕೆಲಸವನ್ನು ಮಾಡ್ಲಿಕ್ಕೆ ಅವಳು ಕಾಲ್ ಕಳ್ಕೊಂಡ ಸಂದರ್ಭದಲ್ಲೂ ಕೂಡ ಅವಳು ಮೂಡಬಿದ್ರೆನೆಲ್ಲ ಆಳ್ವಾಸ್ ಕಾಲೇಜಲ್ಲಿ ಅವಳು ಕೆಲಸ ಮಾಡ್ತಾ ಇದ್ಲು. ಅದಾದ ನಂತರ ಒಂದು ಇದಕ್ಕೆ ಬಂದಾಗ ಅವಾಗ ಪೇರೆಂಟ್ಸ್ ಕೂಡ ಒಪ್ಕೊಳ್ತಾರೆ. ಈಗ ನೀವು ಕಾಲೇಜಲ್ಲಿ ಓದುವ ಹಂತದಲ್ಲಿ ಕೆಲವೊಂದ್ಸರಿ ನೀವು ಈ ಪ್ರೀತಿ ಮೋಹ ಇವೆಲ್ಲ ಇರುತ್ತೆ.
ಆದ್ರೆ ಒಂದೊಂದ್ಸಾರಿ ಅದಕ್ಕೆ ಜಾತಿಯ ಬಣ್ಣವನ್ನು ನೀವು ಬಳಿತಾ ಇದ್ದೀರಿ ಅಂತ. ಜಾತಿಯ ಬಣ್ಣ ಇರಲ್ಲ. ಈಗ ನೀವು ತಿಳ್ಕೊಳ್ಳಿ, ಪ್ರತಿಯೊಂದರ ಮನೆಯಲ್ಲೂ ಕೂಡ ಅವ್ರವ್ರದ್ದು ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ ಅಂತ. ಅದೇ ಮುಸಲ್ಮಾನ ಹುಡುಗಿಯನ್ನ ಹಿಂದೂ ಹುಡುಗರು ಪ್ರೀತಿ ಮಾಡಿದ್ರೆ ಅದನ್ನ ವಿಜೃಂಭಣೆಯಿಂದ ಸಂಘ ಪರಿವಾರದವರು ಮದುವೆ ಮಾಡಿಸಿಕೊಟ್ಟಂತ ಉದಾಹರಣೆಗಳು ಇವೆ ಕರಾವಳಿಯಲ್ಲಿ. ಅದೇ ತರ ಮುಸಲ್ಮಾನರು ಅಷ್ಟೇನೆ. ಇಲ್ಲಿ ನಿಮಗೆ ಸೌಮ್ಯ ಪ್ರಕರಣ ಶಿವಮೊಗ್ಗದಲ್ಲಿ ಆಗಿದ್ದಾಗ ಹೈಕೋರ್ಟ್ ಎದುರುಗಡೆ ಬಂದು ಕೇಕೆ ಹಾಕಿ ಜಯಕಾರ ಕೂಗಿಬಿಟ್ಟು ಇರ್ಫಾನ್ಗೆ ಮದುವೆ ಮಾಡಿಕೊಟ್ಟ ಪ್ರಕರಣಗಳು ಇದೆ. ಸೊಸೈಟಿನಲ್ಲಿ ಈ ತರ ಅಬ್ರೇಷನ್ಸ್ ಎಲ್ಲ ಕಡೆ ಇರ್ತದೆ. ನಮ್ದೇ ಸರಿ, ನಮ್ ಸಂಸ್ಕೃತಿಯೇ ಸರಿ ಅಂತ ಹೇಳ್ಬಿಟ್ಟು ವಾದ ಮಾಡುವಂತಹ ಒಂದು ವಾತಾವರಣದಲ್ಲಿ ನಾವೆಲ್ಲ ಇದೀವಿ. ಅಲ್ಲಾಗುತ್ತೆ. ಹಾಗಂತ ನೀವು ನೀವು ಕಾಂಗ್ರೆಸ್ ಪಕ್ಷದ ನೀತಿಗಳು ಒಮ್ಮೊಮ್ಮೆ ಸರಿ ಅಂತ ಅನಿಸುತ್ತೆ. ಅವರನ್ನು ಓಲೈಕೆ ಮಾಡೋದಿಲ್ಲ, ಇವರನ್ನು ಓಲೈಕೆ ಮಾಡೋದಿಲ್ಲ, ಎರಡನ್ನು ಸಮಾನವಾಗಿ ಅವ್ರು ನೋಡ್ತಾರೆ ಅಂತ ನಮಗನಿಸ್ತಾ ಇದೆ. ಆದ್ರೆ ಬಿಜೆಪಿ ಕೇವಲ ಹಿಂದೂ ಸಂಘಟನೆಗಳನ್ನೇ ಅಪೀಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆಯಾ? ಹೌದು ಅಂತ ತಿಳ್ಕೊಳ್ಳಿ. 1987ರಲ್ಲಿ ಶಾಬಾನುಗೆ ಜೀವನಾಂಶನ ಕೊಡಬೇಕು, ಅವ್ನು ಟ್ರಿಪಲ್ ತಲಾಕ್ ಕೊಟ್ಟು ಅವಳ ಗಂಡ ಮನೆಯಿಂದ ಹೊರಗಡೆ ಹಾಕಿದಾನೆ, ಅವಳಿಗೆ ಬದುಕುವಂತ ಹಕ್ಕಿದೆ, ಜೀವನಾಂಶನ ಕೊಡು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಾಗ ಸುಪ್ರೀಂ ಕೋರ್ಟ್ಗೆ ತೀರ್ಪನ್ನ ತೀರ್ಚೋದಕ್ಕೋಸ್ಕರ ಕಾನೂನಿಗೆ ತಿದ್ದುಪಡಿ ತಂದ್ಬಿಟ್ಟು ಮುಸಲ್ಮಾನ ಮಹಿಳೆಯರಿಗೆ ಅನ್ಯಾಯ ಮಾಡಿ ಮುಸಲ್ಮಾನ ಗಂಡಸರನ್ನ ಅಪೀಸ್ ಮಾಡುವಂತಹ ಕೋಮುವಾದಿ ಧೋರಣೆಯನ್ನು ಮಾಡಿದ್ದು ಇದೇ ಕಾಂಗ್ರೆಸ್. 1984ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ನಂತರದಲ್ಲೇ ಇಡೀ ಹಾದಿ ಬೀದಿನಲ್ಲಿ ಸಿಖ್ರನ್ನ ಹೊಡೆದಾಕ್ದವ್ರು ಇವರೇ. ಕೊನೆಗೆ ರಾಜೀವ್ ಗಾಂಧಿನ ಕೇಳಿದಾಗ ವೆನ್ ಎ ಬಿಗ್ ಟ್ರೀ ಫಾಲ್ಸ್ ಅಲ್ಲ ಅರ್ತ್ ಇಸ್ ಬೌಂಡ್ ಟು ಶೇಕ್, ಒಂದು ದೊಡ್ಡ ಮರ ಉರುಳಿದಾಗ ಭೂಮಿ ಎಲುಗುದು ಸಹಜ ಅಂತ ನಿರ್ಲಜ್ಜವಾಗಿ ಸಮರ್ಥನೆ ಮಾಡಿಕೊಂಡು ಸಿಖ್ರನ್ನ ಹತ್ಯೆ ಮಾಡಿದ್ರು ಇವರು. 1983ರಲ್ಲಿ ಇದೇ ಅಸ್ಸಾಂನಲ್ಲಿ ನೆಲ್ಲಿ ಮೆಸಾಕರ್ ಅಂತ ಹೇಳ್ಬಿಟ್ಟು ಗೂಗಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ, ಒಂದೇ ದಿನಕ್ಕೆ 2,000 ಮುಸಲ್ಮಾನರನ್ನ ಹತ್ಯೆ ಮಾಡಿಸಿದಂತರು ಕೂಡ ಇದೇ ಕಾಂಗ್ರೆಸ್ನವರೇ. ಗುಜರಾತಿನ ಇದ್ರೊಳಗಡೆ ಹಿತೇನ್ ದೇಸಾಯಿಯಿಂದ ಹಿಡಿದು ಕಡೆವರೆಗೂ ನೀವು ಎಲ್ಲರದ್ದು ನೋಡಿ ಅತಿ ಹೆಚ್ಚು ಕೋಮು ಗಲಭೆಗಳು ನಡೆದಿರೋದೇ ಕಾಂಗ್ರೆಸ್ ಆಡಳಿತದಲ್ಲಿ. ಇವತ್ತವರೆಗೂ ನೋಡಿ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ಚಿತಾವಣೆ ಕೊಡ್ತಾ ಇರೋಂಥವ್ರು ಕೂಡ ಕಾಂಗ್ರೆಸ್ನವರೇ. ಇನ್ನು ಇವರು ಕಾಂಗ್ರೆಸ್ನಲ್ಲಿ ನೀವು ಈ ತರದೆಲ್ಲ ನಡೀತಾ ಇದೆ ಅಂತಂದ್ರೆ ತಿಳ್ಕೊಳ್ಳಿ, ಕಾಂಗ್ರೆಸ್ ಈ ದೇಶದ ಬಗ್ಗೆ ನಿಷ್ಠೆ ಪ್ರೀತಿನ ಇಟ್ಕೊಂಡು ಹೋಗಿದ್ದಿದ್ರೆ ನರೇಗಾ ಅಂತ ಯೋಜನೆನ ಪ್ರಾರಂಭ ಮಾಡ್ಬಿಟ್ಟು ಸ್ವಾತಂತ್ರ್ಯ ಬಂದು 70 ವರ್ಷ ಆದ ನಂತರ ಗದ್ದೆಯಾಗಿ ಕಳಿಸುವಂತ ಸ್ಥಿತಿ ನಮ್ಮ ದೇಶಕ್ಕೆ ಬರ್ತಿರ್ಲಿಲ್ಲ. ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ಮೇಲೆ ಕೂಡ 5 ರೂಪಾಯಿ ಊಟ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನರನ್ನ ಇವತ್ತು ಬಡತನದಲ್ಲಿ ನರಳ ಸ್ಥಿತಿನಲ್ಲಿ ಇಡುವಂತ ಸ್ಥಿತಿನೂ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಏನು ಹೌದು ಏನಲ್ಲ ಅನ್ನೋದು ಇವತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಹಾಗಾಗಿ 19 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ. ಕರ್ನಾಟಕ 23ನೇ ರಾಜ್ಯ ಆಗುತ್ತೆ. ಇದ್ರ ಮಧ್ಯದಲ್ಲಿ ತ್ರಿಪುರಾ ಇದೆ, ಸಿಕ್ಕಿಂ ಇದೆ, ಮೇಘಾಲಯ ಇದೆ, ಅಲ್ಲೂ ಕೂಡ ನಾವು ಗೆಲ್ತಿದ್ದೀವಿ. ಆಗ ನಿಮಗೆ ಗೊತ್ತಾಗುತ್ತೆ ಜನ ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ. ಈಗ ನಿಮ್ಮ ಪೂರ್ವದ ಅವಧಿಯಲ್ಲಿ ಗೋರಖ್ ಚಳವಳಿ ನಡೆಯಿತು. ಅನಂತರ ಜಮ್ಮು ಕಾಶ್ಮೀರದ ಬಗ್ಗೆ ಬಹಳ ದೊಡ್ಡ ಆಂದೋಲನವನ್ನ ಯುವ ಮೋರ್ಚಾ ಹಮ್ಮಿಕೊಂಡಿತ್ತು. ನಿಮ್ಮ ಅವಧಿಯಲ್ಲಿ ಅಂತ ದೊಡ್ಡ ಮಟ್ಟದ ಯಾವುದಾದ್ರೂ ಸಂಘಟನಾತ್ಮಕವಾದಂತಹ ಚಳವಳಿಗಳು ನಡೆಯುವಂತ ಸಾಧ್ಯತೆ ಇದೆಯಾ? 2018ರ ಏಪ್ರಿಲ್ ನಲ್ಲಿ ಚುನಾವಣೆ ನಡೆದು ಮೇ ಮೊದಲನೇ ವಾರದಲ್ಲಿ ಫಲಿತಾಂಶ ಬಂದು ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನ ಹಿಡಿದ ದಿನ ಅದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ಯುವ ಮೋರ್ಚಾ ವಹಿಸಿರುತ್ತೆ. ಒಂದು ಪಕ್ಷವನ್ನು ಇದು ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕ, ಇಲ್ಲಿ ನಾವು ಅಧಿಕಾರಕ್ಕೆ ತರಲೇಬೇಕು. ಗುಂಡ್ಲುಪೇಟೆ ನಂಜನಗೂಡಲ್ಲಿ ಏನಾಯ್ತು ಪಕ್ಷದ ಸ್ಥಿತಿ ಅಂತ ತಿಳ್ಕೊಳ್ಳಿ. ಬೈ ಎಲೆಕ್ಷನ್ಸ್ ಅಂತ ಯಾವ್ದಿರುತ್ತೆ ಅದು ಯಾವಾಗ್ಲೂ ಕೂಡ ಇನ್ ಫೇವರ್ ಆಫ್ ರೂಲಿಂಗ್ ಪಾರ್ಟಿ ಹೋಗುತ್ತೆ. ಯಾಕೆಂತಂದ್ರೆ ಅವ್ರ ಹತ್ರ ಪೊಲೀಸ್ ವಾಹನಗಳಲ್ಲೇ ದುಡ್ಡು ಸಾಗಿಸ್ತಾರೆ. ನಾನು ನಿಮಗೊಂದು ಕೇಳ್ತೀನಿ, ಬಹಳ ಎಫಿಷಿಯಂಟ್ ಆಫೀಸರ್ ಹೇಳ್ತೀನಿ ನಾನು, ಬಹಳ ಎಫಿಷಿಯಂಟ್ ಆಫೀಸರ್ಸ್ ನಮ್ಮಲ್ಲಿ ಬಹಳ ಜನದೆಲ್ಲ ಹೆಸರು ಹೇಳ್ತಿರಲ್ಲ. ಇದೇ ರವಿಚಂದ್ರನ್ ಅವ್ರು ಇರ್ಬೇಕಾದ್ರೆ 2 ಬೈ ಎಲೆಕ್ಷನ್ ನಡೆದಿದ್ದು. ಹಣ ಇಷ್ಟೆಲ್ಲ ಹಂಚಿದ್ರಲ್ಲ, ಎಷ್ಟು ದುಡ್ಡು ಹಿಡಿದ್ರಿ ಸ್ವಾಮಿ? ನೀವು ಯಾರನ್ನೇ ಹೋಗಿ ರಾಜಕಾರಣಿಗಳನ್ನ ಕೇಳಿ, ಖುದ್ದಾಗಿ ಅವ್ರ ಹತ್ರ ವೈಯಕ್ತಿಕವಾಗಿ ಕೇಳಿ, ಅಧಿಕಾರದಲ್ಲಿ ಇರ್ಬೇಕಾದ್ರೆ ಪೊಲೀಸ್ ವೆಹಿಕಲ್ ಅಲ್ಲೇ ದುಡ್ಡು ಸಾಗಿಸ್ತಾರೆ ಅಂತ ಹೇಳ್ತಾರಲ್ವಾ, ಸಾಗಿಸೋದು ನಡೀತಾ ಇರುತ್ತಲ್ಲ. ಬಿಜೆಪಿ ಇರ್ಬೇಕಾದ್ರೂ ಕೂಡ ಅಧಿಕಾರದಲ್ಲಿ ಇರ್ಬೇಕಾದ್ರೆ ನೀವು ತಿಳ್ಕೊಳ್ಳಿ, ಚನ್ನಪಟ್ಟಣದಂತ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಅಲ್ಲ ಪ್ರತಾಪ್ ಸಿಂಹ, ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿ ಪರವಾಗಿ ನಾನು ಕೇಳ್ತಾ ಇರೋ ಇಷ್ಟು ಚುನಾವಣಾ ಕ್ರಮ ಆಗಿದೆ, ಇಷ್ಟು ಭ್ರಷ್ಟಾಚಾರ ಪ್ರಕರಣ ನಡೆದಿದೆ ಅಂತ ಆದ್ರೆ ಬಿಜೆಪಿ ಯಾಕೆ ಅದನ್ನು ದೊಡ್ಡ ಇಶ್ಯೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ? ಒಂದೇ ಒಂದು ಪ್ರಕರಣವನ್ನ ದಡಮುಟ್ಟಿಸಿದಂತ ಉದಾಹರಣೆಯನ್ನು ಕೊಡಿ ನನಗೆ. ಹಾಗಾದ್ರೆ ನೋಡಿ, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಒಂದು ಓದುಗರ ಓಲೆ ಅಂತೇಳಿ ಒಂದು ಪತ್ರ ಬಂದಿದ್ರು ಕೂಡ ಅದಕ್ಕೆ ಅವರು ರಿಯಾಕ್ಟ್ ಮಾಡಿ ಅದಕ್ಕೆ ಕರೆಕ್ಟಿವ್ ಆಕ್ಷನ್ಸ್ ಅಂತ ತಗೊಳ್ತಾ ಇದ್ರು. ಇವತ್ತು ಎಂತ ಪರಿಸ್ಥಿತಿಲಿ ಇದೀವಿ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಅವರು ಎಷ್ಟು ದಪ್ಪ ಚರ್ಮನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನೀವು ಅವ್ರಿಗೆ ಚುಚ್ಚಿದ್ರಲ್ಲ, ನೀವು ಅವ್ರು ಬಡ್ದು ಎಪ್ಸಿದ್ರು ಕೂಡ ಅವ್ರು ರಿಯಾಕ್ಟ್ ಮಾಡಲೇ
ಮತ್ತು ಉಡಾಫೆ ಉತ್ತರನೇ ಬರುತ್ತದೆ. ಇಡೀ ದೇಶದಲ್ಲಿರುವಂತಹ ಈ ಹಿಂದೆ ಕಾಂಗ್ರೆಸ್ ಇದು ಜನತಾ ಪರಿವಾರದಲ್ಲಿದ್ದಾಗಲೂ ಸೋನಿಯಾ ಗಾಂಧಿನ ಅವಳು ಇವಳು ಅಂತ ಮಾತಾಡ್ಸೋರು. ಅವ್ರಿಗೆ ಪ್ರಪಂಚದಲ್ಲಿರುವಂತಹ ಯಾವ ವ್ಯಕ್ತಿಗೂ ಬಹುವಚನದಲ್ಲಿ ಮಾತಾಡಿಸಿದ ಅಭ್ಯಾಸನೇ ಇಲ್ಲ. ಆದ್ರೂ ನಮಗೂ ಹೋಗ್ಬಿಟ್ಟು ಏಕವಚನದಲ್ಲಿ ಮಾತಾಡಿಸ್ಬಿಡಿ ಅಂತ ಬೇರೆಯವ್ರಿಗೆ ಬೋಧನೆ ಕೊಡ್ತಿರ್ತಾರೆ. ಇಂತಹ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಆಡಳಿತರಿದ್ದಾರೆ ನೋಡಿ. ಆ ದೇದೀಪ್ಯಮಾನಾಗಿ ವಿರಾಜಿಸುತ್ತಿರುವಂತಹ ಸೂರ್ಯನಿಗೂ ಗ್ರಹಣ ಬಡಿಯುತ್ತೆ. ಕರ್ನಾಟಕದಲ್ಲಿ ಕಳೆದ 4.25 ವರ್ಷಗಳಿಂದ ಕರ್ನಾಟಕ ಗ್ರಹಣ ಬಡಿದಿದೆ. ಇನ್ನೊಂದು 3 ತಿಂಗಳೊಳಗಡೆ ಆ ಗ್ರಹಣ ಬಿಡುಗಡೆ ಆಗುತ್ತೆ. ಹಾಗೆ ನಮ್ಮ ಹೋರಾಟನ ನಾವು ಬಹಳ ಬಿಜೆಪಿ 5 ವರ್ಷದಲ್ಲಿ ಕಾಡಿದಂತ ಅಧಿಕಾರ ವಿರೋಧಿ ಅಲೆ, ಆಡಳಿತ ವಿರೋಧಿ ಅಲೆ ಈ ಸರ್ಕಾರಕ್ಕಂತೂ ಕಾಡ್ತಾ ಇಲ್ಲ. ಅದು ಅತ್ಯಂತ ಸ್ಪಷ್ಟವಾಗಿ ನಮಗೂ ಕೂಡ ಕಾಣಿಸ್ತಾ ಇದೆ. ಇದರಲ್ಲಿ ವಿಪಕ್ಷವಾಗಿ ಬಿಜೆಪಿ ವೈಫಲ್ಯ ಇದೆ ಅಂತ ಅನಿಸ್ತಾ ಇಲ್ವಾ? ನೋಡಿ, ಆಡಳಿತ ವಿರೋಧಿ ಅಲೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಯಾವ ಮಾನದಂಡದ ಮುಖಾಂತರ ಹೇಳ್ತೀರಿ? ಇವತ್ತೇ ಹೋಗಿ ನಿಮಗೆ ಯಾವ ಸರ್ವೆಗಳು ನಡೀತದೆ ಇತ್ತಿದಾಗ ಟಿವಿ ಸರ್ವೆಗಳಲ್ಲಿ ಯಾರ್ಯಾರಿಗೆ ಎಷ್ಟು ಸ್ಥಾನ? ಕಾಂಗ್ರೆಸ್ ಸ್ವಂತ ಬಲದಲ್ಲಿ ಅವ್ರ ಸರ್ಕಾರ ಬರೋದಿಲ್ಲ. ಆಗ್ತಾ ಇಲ್ಲ ಸ್ವಂತ ಬಲದಲ್ಲಿ ಮಾಡೋದಕ್ಕೆ. ನಿಮಗೆ ಇನ್ನೊಂದು ಟಿವಿ ಸಮೀಕ್ಷೆಯಲ್ಲಿ ಅಲ್ಲಿ ಟಿವಿ ಸಮೀಕ್ಷೆಯಲ್ಲಿ ಇನ್ನೊಂದ್ರಲ್ಲಿ 150 ಸೀಟ್ ಬರುತ್ತೆ ಅಂತ ಹೇಳ್ಬಿಟ್ರು. ಆಯ್ತಾ? ಸಮೀಕ್ಷೆಗಳು ಇನ್ನು ಎಲೆಕ್ಷನ್ ಮೂಡೇ ಟ್ರೆಂಡೇ ಸೆಟ್ ಆಗಿಲ್ಲ ಇನ್ನೂ. ತಿಳ್ಕೊಳ್ಳಿ, ಮೋದಿ ಅಲ್ಲ ಅಮಿತ್ ಶಾ ಬಂದ್ ಕೂಡಲೇ ಸಿಎಂ ರಿಯಾಕ್ಟ್ ಮಾಡ್ತಾರೆ. ನಾವು ಅಮಿತ್ ಶಾಗೆ ಎದುರಲ್ಲ ಅಂತ ಹೇಳ್ತೀರಿ, ಮತ್ತೆ ಈ ರಿಯಾಕ್ಟ್ ಆಕ್ರಪ ಮಾಡ್ತೀರಿ. ಯೋಗಿ ಬರ್ತಾರೆ, ಯೋಗಿ ಬಂದಾದ ಕೂಡಲೇ ಅವ್ರ ಜೊತೆ ಟ್ವಿಟರ್ ಹೇಳಿಕೆಗಳ ಇದು ವಾರ ಸ್ಟಾರ್ಟ್ ಆಗುತ್ತೆ. ಇಷ್ಟೊಂದು ಶೇಕ್ ಯಾಕೆ ಆಗ್ತಿದ್ದೀರಿ? ಇನ್ ತಿಳ್ಕೊಳ್ಳಿ, ಅಮಿತ್ ಶಾ ಮೋದಿ ಬಂದ್ ಕರ್ನಾಟಕದಲ್ಲಿ ಕೂತ್ಕೊಂಡ ದಿನ ಸಿದ್ದರಾಮಯ್ಯನವರು ಅವತ್ತು ಸಂಪೂರ್ಣವಾಗಿ ಮುಂದೆ ಅಧಿಕಾರಕ್ಕೆ ಬರುವಂತ ಆಸೆನ ಕೈ ಚೆಲ್ಲಿ ಶರಣರಾಗ್ತಾರೆ. ಎಸ್ ಸರ್, ಕೊನೆಯ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಮೋದಿಯವರ ಸಂಪುಟದನ್ನ ಮೊನ್ನೆ ವಿಸ್ತರಣೆ ಮಾಡಿದಾಗ ಒಂದಷ್ಟು IAS ಅಧಿಕಾರಿಗಳನ್ನ IPS ಅಧಿಕಾರಿಗಳನ್ನ ಸೇರಿಸಿಕೊಂಡಿದ್ದಾರೆ. ಹರ್ದೇವ್ ಸಿಂಗ್ ಪುರಿ ಅವರಿರ್ಬೋದು, ಅಲ್ಫೋನ್ಸ್ ಕನ್ನಂತಾಮನ್ ಇರ್ಬೋದು, ಇವರನ್ನೆಲ್ಲ ಸೇರಿಸಿಕೊಂಡಿದ್ದಾರೆ. ಅಂದ್ರೆ ಎಲ್ಲ ಒಂದು ಕಡೆಯಲ್ಲಿ ಒಂದಷ್ಟು ಸಂಪನ್ಮೂಲ ವ್ಯಕ್ತಿಗಳ ಕೊರತೆ ಮೋದಿ ಸರ್ಕಾರವನ್ನ ಕಾಡ್ತಾ ಇದೆಯಾ? ಸಂಸದರಲ್ಲಿ ಯಾರು ಕೂಡ ಆಡಳಿತಾತ್ಮಕವಾಗಿ ಚಿಂತನೆ ಮಾಡುವವರು ಇಲ್ಲ ಅನ್ನುವಂಥದ್ದನ್ನ ಮೋದಿ ಅವರು ಮನಗೊಂಡು ಇದನ್ನ ರಾಜ್ಯಸಭೆಯ ಮೂಲಕ ಹಿಂಬಾಗಿಲ ಮೂಲಕ ಇಂಥವ್ರನ್ನ ತರಿಸ್ತಾ ಇದ್ದಾರ ಅಂತ ನೋಡಿ. ಅವ್ರು ಯಾರು ಕೂಡ ರಾಜ್ಯಸಭೆ ಅಲ್ಲ. ನೀವ್ ಹೇಳ್ತೀನಿ, ಸತ್ಯಪಾಲ್ ಸಿಂಗ್ ತಗೊಂಡ್ರು, RK ಸಿಂಗ್ ತಗೊಂಡ್ರು, ಉತ್ತರ ಪ್ರದೇಶದಿಂದ ಎಲೆಕ್ಟ್ ಆಗಿ ಬಂದಿರುವಂತವ್ರು ಅವ್ರನ್ನ ತಗೊಂಡಿದ್ದಾರೆ. ಇನ್ನ ಪುರಿ ಅವರು ಅಲ್ಲ, ಆಲ್ಫೋನ್ಸ್ ಇರ್ಬೋದು. ಆಲ್ಫೋನ್ಸ್ಗೆ ಡೆಲ್ಲಿನಲ್ಲಿ ಡೆಮಾಲಿಷನ್ ಮ್ಯಾನ್ ಅಂತಲೇ ಅವ್ರಿಗೆ ಖ್ಯಾತರಾಗಿದ್ರು. ನೆಕ್ಸ್ಟ್ ಕೇರಳದಲ್ಲಿ ಚುನಾವಣೆ ಕೂಡ ಬರುತ್ತೆ. ಒಂದು ರಾಜಕೀಯ ಪಕ್ಷ ಯೋಚನೆ ಮಾಡೋದು ಬಹಳ ದೂರದಲ್ಲಿ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿ ಕೇರಳದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಹಿಡಿಬೇಕು, ಅದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಸರ್ಕಾರ ಬರಬೇಕು ಅನ್ನೋದು ಬೇರೆ ಲೋಕಸಭಾ ಚುನಾವಣೆಯನ್ನು ಕೂಡ ಹೆಚ್ಚಿನ ಸೀಟುಗಳನ್ನು ತರಬೇಕು ಅನ್ನೋದಿದೆ. ಆಲ್ಫೋನ್ಸೋ ಒಬ್ಬ ಮೋಸ್ಟ್ ಅಪ್ರೈಟ್ ಆಫೀಸರ್, ಒಬ್ಬರು IAS ಆಫೀಸರ್ ಆಗಿದ್ದಂತವ್ರು, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಅಲ್ಲಿ MLA ಆಗಿದ್ದಂತವ್ರು, ಅದನ್ನ ರಿಸೈನ್ ಮಾಡಿ ಬಿಜೆಪಿನ ಒಪ್ಕೊಂಡು ಬಂದ್ರು. ಪಕ್ಷ ಅಂತ ಬಂದಾಗ ಇಷ್ಟೆಲ್ಲ ಒಂದು ಸ್ಥಾನಮಾನಕ್ಕೆ ರಾಜೀನಾಮೆಯನ್ನು ಕೊಟ್ಟುಬಿಟ್ಟು ಇಲ್ಲಿ ಬಂದಿರುವಂತವರಿಗೆ ಮನ್ನಣೆನೂ ಕೂಡ ಕೊಡಬೇಕಾಗುತ್ತೆ. ಚುನಾವಣೆ ದೃಷ್ಟಿನಲ್ಲೂ ಕೂಡ ಕೆಲವು ತಂತ್ರಗಾರಿಕೆಯನ್ನು ಕೂಡ ಆಗ್ತಾ ಇರ್ತದೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಈ ಕಡೆ ವೆಂಕಯ್ಯ ನಾಯ್ಡು ಅವರು ಉಪರಾಷ್ಟ್ರಪತಿಯಾಗಿ ಹೋದ ನಂತರ ಆ ಕ್ಷಣಕ್ಕೆ ಅದು ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿನೂ ಕೂಡ ಸಮರ್ಥವಾಗಿ ಮುನ್ನಡೆಸೋದಕ್ಕೆ ಒಂದು ಬ್ಯೂರೋಕ್ರಾಟಿಕ್ ಮೈಂಡ್ ಇರಬೇಕು. ನಮ್ಮ ರಾಜಕಾರಣದಲ್ಲೂ ಕೂಡ ಕೆಲವೊಂದು ವಿಚಾರಗಳಿರ್ತದೆ, ಅದನ್ನು ಸರಿದೂಗಿಸ್ಕೊಳ್ಬೇಕು. ಆಗ ಪುರಿ ಅವರು ಬಹಳ ಸೀನಿಯರ್ ಮೋಸ್ಟ್ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಆಪರ್ಚುನಿಟಿ ಕಡಿಮೆ, 75 ವರ್ಷದ ಕಟ್ ಆಫ್ ಬೇರೆ ಇದೆ ನಮ್ಮ ಪಕ್ಷದೊಳಗಡೆ. ಹಾಗಾಗಿ ಏನಾಗಿದೆ, ಯಡಿಯೂರಪ್ಪನವರಿಗೆ ಅನ್ವಯ ಆಗುತ್ತೋ ಇಲ್ವೋ ನೋಡಿ. ಯಡಿಯೂರಪ್ಪನವರನ್ನ ಅವ್ರು 75 ವರ್ಷದಕ್ಕೆ ತುಂಬೋದಕ್ಕಿಂತ ಮೊದಲೇನೆ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡಿದ್ದು. ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪಾಲಿಟಿಷಿಯನ್. ಕೆಲವೊಂದು ಸಾರಿ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಶಕ್ತಿಯನ್ನ ಹೊಂದಿರುವಂತ ವ್ಯಕ್ತಿ ವಿಚಾರಕ್ಕೆ ಬಂದಾಗ ಅವರು ಅವರ ಶಕ್ತಿ ಮುಖ್ಯವಾಗದ. ಆತರ ಶಕ್ತಿಯನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅವ್ರು ಮಾಡಿದ್ದಾರೆ. ಬಹಳಷ್ಟು ಜನನು ಕೂಡ ಹಿಂದೆ ಪಕ್ಷದಲ್ಲಿ ಎಲ್ಲಾ ರೀತಿಯ ಅವಕಾಶಗಳನ್ನು ಕೊಟ್ಟು ಇವತ್ತು ಬೇರೆ ಬೇರೆಯವ್ರಿಗೂ ಕೂಡ ಅವಕಾಶನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲದನ್ನು ಕೂಡ ಒಂದೇ ಸೂತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಪಕ್ಷದ ಒಳಗಡೆಯಿಂದ ಏನಾದ್ರೂ ಬಿಜೆಪಿಯನ್ನ ಕೂಡ ಟೀಕಿಸಿ ಬರೆಯಬಲ್ಲರು ಅಂತ ಹೇಳಿ ನಾವು ನಿರೀಕ್ಷೆ ಮಾಡಬಹುದಾ? ಸದ್ಯದಲ್ಲಿ ಯಾವ್ದಾದ್ರು ವಿಚಾರದ ಬಗ್ಗೆ ಬಿಜೆಪಿಯಲ್ಲಿ ಕೂಡ ತಪ್ಪು ನಡೆದರೆ ಅದನ್ನ ತನ್ನ ಲೇಖನಿಯ ಮೂಲಕ ಇವತ್ತಿಗೂ ಖಂಡಿಸೋದಕ್ಕೆ ಪ್ರತಾಪ್ ಸಿಂಹ ಅವರು ಒಬ್ಬ ಪತ್ರಕರ್ತನಾಗಿ ಬದ್ಧರಾಗಿದ್ದಾರೆ ಅಂತ ನಾವು ಊಹಿಸಬಹುದಾ? ಪತ್ರಕರ್ತ ಪ್ರತಾಪ್ ಸಿಂಹ 2014 ಮಾರ್ಚ್ 14ನೇ ತಾರೀಕು ಭಾರತೀಯ ಜನತಾ ಪಕ್ಷವನ್ನ ನಾನು ವಿದ್ಯುಕ್ತವಾಗಿ ಸೇರಿದ್ದಿನ ಲೇಖನಿಯನ್ನ ಹೋಯ್ತು ಅಲ್ಲಲ್ಲ, ಅದನ್ನ ನನ್ನ ಆ ಪಾತ್ರ ಮುಗಿದೋಗಿದೆ. ಇದು ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನ ಪಾತ್ರವನ್ನ ನಾನು ವಹಿಸ್ಕೊಂಡೆ. ಈಗ ಅಂಕಣಗಳೆಲ್ಲ ಹಾಗಾದ್ರೆ ಸಂಸದರಾಗಿ ಬರೀತಾ ಇರೋದು ನೀವು ನೋಡಿ.
ಕೆಲವೊಂದು ವಿಚಾರಗಳನ್ನ ಸಮಾಜಕ್ಕೆ ಒಳ್ಳೆ ವಿಚಾರವನ್ನು ಹೇಳೋದಕ್ಕೆ ಒಬ್ಬ ರಾಜಕಾರಣಿಗಳಿಗೆ ಭಾಷಣ ಕೊಡ್ತಾರೆ. ನನಗೆ ಬರವಣಿಗೆನೂ ಕೂಡ ಸಿದ್ಧಿಸಿರೋದ್ರಿಂದ ಬರವಣಿಗೆ ಮುಖಾಂತರನು ಕೂಡ ಕೆಲವೊಂದು ವಿಚಾರಗಳನ್ನ ನಾನು ಹೇಳ್ತಿರ್ತೀನಿ. ವಿವೇಕಾನಂದರ ಬಗ್ಗೆ ನಾಳೆ ಬರಿತಾ ಇದ್ದೀನಿ, ಆ ವಿಚಾರಗಳನ್ನ ಹೇಳ್ತೀನಿ. ಕೆಲವೊಂದು ವಿಚಾರಗಳನ್ನ ರಾಜಕೀಯನ ಬಹಳ ಕಡಿಮೆ ಬರೀತೀನಿ. ನಾನು ಹೇಳಿದ್ನಲ್ಲ 90% ಬರೆಯೋದಿಲ್ಲ. ಇನ್ನು 10% ಬರೆಯುವಂಥದ್ದು ಕೂಡ ಮೋದಿಯವರ ಬಗ್ಗೆ ವಿನಾಕಾರಣವಾಗಿ ಕೆಲವೊಂದು ಟೀಕೆನ ಮಾಡಿರ್ತಾರೆ. ಅದು ಸತ್ಯಾಸತ್ಯತೆ ಏನು ಅಂತ ಹೇಳುವಂಥದ್ದು ವಿಚಾರಕ್ಕೆ ಮಾತ್ರ ನಾನು ಬಳಸ್ತಿರ್ತೀನಿ. ಒಬ್ಬ ರಾಜಕಾರಣಿಯಾಗಿ ನಾವು ಒಂದು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ತರ ರಾಜಕೀಯದಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರವನ್ನೆಲ್ಲ ಆದಾಗ್ಲೂ ಕೂಡ ನಾವು ಅದ್ರ ಬಗ್ಗೆ ನಾವು ಟೀಕೆಯನ್ನು ಮಾಡ್ತಿರ್ತೀವಿ, ಮರು ಹೇಳಿಕೆಯನ್ನು ಕೂಡ ಕೊಡ್ತಾ ಇರ್ತೀವಿ. ಹಾಗೆ ನನಗೆ ಬರೆಯುವಂತ ವಿಚಾರ ಬರೆಯೋದು ಕೂಡ ಗೊತ್ತಿರೋದ್ರಿಂದ ಬರೆಯೋ ಮುಖಾಂತರ ಕೂಡ ನಾನು ಅದನ್ನು ವ್ಯಕ್ತ ಮಾಡ್ತಾ ಇರ್ತೀನಿ. ಎಸ್ ಸರ್, ಧನ್ಯವಾದಗಳು ಸರ್, ಬಹಳಷ್ಟು ವಿಚಾರ ವ್ಯಕ್ತಪಡಿಸಿದ್ರಿ ಸರ್, ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮೊಂದಿಗೆ ಪ್ರತಾಪ್ ಸಿಂಹ ಅವರು ತಮ್ಮ ಒಂದಷ್ಟು ರಾಜಕೀಯ ಮತ್ತು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ವಿಚಾರ ಹಂಚಿಕೊಂಡ್ರು. ಇದು ಇವತ್ತಿನ ವಿಶೇಷ. ನಿಮ್ಮ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಮುಕ್ತಾ ಟಿವಿ. ನಮಸ್ತೆ.